ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾಣಾದೇರೀಶಿತಾರಂ ಪರಮಸುಖನಿಧಿಂ ಸರ್ವದೋಷವ್ಯಪೇತಂ ಸರ್ವಾಂತಸ್ಥಂ ಸುಪೂರ್ಣಂ ಪ್ರಕೃತಿಪತಿಮಜಂ ಸರ್ವಬಾಹ್ಯಂ ಸುನಿತ್ಯಂ ಸರ್ವಜ್ಞಂ ಸರ್ವಶಕ್ತಿಂ ಸುರಮುನಿಮನೋಜಾತೈಃ ಸದಾ ಸೇವ್ಯಮಾನಂ ವಿಷ್ಣುಂ ವಂದೇ ಸದಾಹಂ ಸಕಲ ಜಗದನಾದ್ಯಂತ ಆನಂದದಂ ತಂ. ಸರಿ, ನೈತಾವತಾ ವಿದಿತಂ ಭವತಿ ಇತ್ಯುಕ್ತಂ ಅಂತ ಭಾಷ್ಯ ಮುಗಿದಿತ್ತು ಬೆಳಗ್ಗೆ. ಇಷ್ಟು ತಿಳ್ಕೊಂಡು ಮಾತ್ರಕ್ಕೆ ನಿನಗೆ ಮತ್ತೆ ಎಲ್ಲ ತಿಳ್ಕೊಂಡಂದ ಆಯಿತು ಅಂತೇನಿಲ್ಲ. ಹೃದಯದಲ್ಲಿರುವ ಭಗವಂತನನ್ನು ತಿಳಿದುಕೊಂಡಾಗ ಮಾತ್ರ ಮೋಕ್ಷ ಆಗ್ತದೆ. ಈ 12 ಅಧಿಕರಣಗಳು 12 ಪ್ರತಿಮೆಗಳು ಅಲ್ಲಿ ಇದ್ದ ಭಗವಂತನನ್ನು ತಿಳಿದರೆ ಆ ದೇವತಾ ಸಾನ್ನಿಧ್ಯ ಬಂದೀತು, ಆ ದೇವತೆಗಳ ಲೋಕಕ್ಕೆ ಹೋಗಿಯ. ಆದರೆ ಭಗವತ್ ಪ್ರಾಪ್ತಿ ಅನ್ನೋದು ಆಗೋದಿಲ್ಲ ಅಂತ ಹೇಳಿದಾಗ ಸ ಹೋವಾಚ ಅಜಾತಶತ್ರು ಪ್ರತಿಲೋಮಂ ವೈ ತತ್ ಯದ್ ಬ್ರಾಹ್ಮಣಃ ಕ್ಷತ್ರಿಯಂ ಉಪೇಯಾತ್ ಬ್ರಹ್ಮಮೇ ವಕ್ಷತೀತಿ ವೇವತು ಆಜ್ಞಾಪಯಿಷ್ಯಾಮಿ ಇತಿ ಅಂತ ಹೇಳಿದರು. ಏನಂತಾರೆ, ನಾನು ನಿಮಗೆ ಶಿಷ್ಯ ಆಗ್ತೀನಿ ಅಂತ ಹೇಳ್ಬಿಟ್ಟ. ಏನಾಗ್ತಾನೆ? ಶಿಷ್ಯ ಆಗ್ತೀನಿ ಅಂತ ಹೇಳಿದ ಕೂಡಲೇ ಅವ್ರಂತಾರೆ, ಹಂಗನ್ಬಾರ್ದು, ಶಿಷ್ಯ ಆಗ್ತೀನಿ ಅಂತ ಅನ್ನಬಾರ್ದು. ಯಾಕೆ ಗೊತ್ತೇನೋ ಶಿಷ್ಯ ಆಗ್ತೀನಿ ಅಂತ ಹೇಳಿ? ಅಲ್ಲಿ ಕೊನೆಯ ವಾಕ್ಯ, ಉಪನಿಷತ್ ನೋಡ್ಬೇಕಲ್ಲಿ, ಉಪತ್ವಾಯಾನಿ ಅಂತದ ನೋಡ್ರಿ ಉಪನಿಷತ್ತೊಳಗೆ 14ನೇ ಮಂತ್ರದ ಕೊನೆಗೆ ಉಪತ್ವಾಯಾನಿ ಇತಿ. ನೀ ತಿಳ್ಕೊಂಡದ್ದು ಇಷ್ಟೇ ಏನು ಅಂತ ಕೇಳಿದ್ರೆ, ಹೌದು ನಾನು ತಿಳಿದದ್ದಿಷ್ಟ ಅದ, ಹೆಚ್ಚಿನ ಜ್ಞಾನ ಆಗಿಲ್ಲ, ನಾ ಹೆಚ್ಚಿನ ಜ್ಞಾನ ಮಾಡಿಕೊಳ್ಳಿಕ್ಕೆ ನಿನ್ನ ಶಿಷ್ಯನಾಗ್ತೀನಿ ಅಂತ ಹೇಳ್ದ. ಅದಕ್ಕೆ ಅಜಾತಶತ್ರು ಅವನಿಗೆ ರಾಜನಾಗಿದ್ರು ನೋಡ್ರಿ, ಯದ್ಯಪಿ ಈಗ ಸೋತಾನವ, ಅವನೇನು ಶಿಷ್ಯನ ಮಾಡ್ಕೊಳ್ಳೋದು ಎಷ್ಟೊತ್ತಲ್ಲ. ಆದರೂ ವರ್ಣದ ತಾರತಮ್ಯ ಜ್ಞಾನ ಅವನಿಗೆ ಎಷ್ಟು ಸ್ಪಷ್ಟ ಇತ್ತು ಅಂದರೆ, ಬ್ರಾಹ್ಮಣ ವರ್ಣ ಅಂತನ್ನೋದು ಯಾವತ್ತಿದ್ರೂ ಶ್ರೇಷ್ಠ ವರ್ಣ, ಕ್ಷತ್ರಿಯ ತದುತ್ತರ ವರ್ಣ, ಅದರ ಅನಂತರದಲ್ಲಿ ಬರುವಂತಹದ್ದು. ಅದಕ್ಕೆ ಬ್ರಾಹ್ಮಣನೊಬ್ಬನು ಕ್ಷತ್ರಿಯನ ಬಳಿ ಅಧ್ಯಯನ ಮಾಡಿದ ಅಂತನ್ನೋದು ಇದು ವಿಪರೀತ, ಹಂಗೆ ಆಗಬಾರದು. ನೋಡ್ರಿ ಆ ಮಾತು ಎಷ್ಟು ಚಂದದ ಅಂತಂದ್ರೆ, ಸಹೋವಾಚ ಅಜಾತಶತ್ರು ಪ್ರತಿಲೋಮಂ ವೈತತ್. ಇದು ಪ್ರತಿಲೋಮ, ಇದು ವಿಪರೀತ. ಏನಂತ? ಯದ್ ಬ್ರಾಹ್ಮಣ ಕ್ಷತ್ರಿಯಂ ಉಪೇಯಾತ್ ಬ್ರಹ್ಮಮೇ ವಕ್ಷತಿ ಇತಿ. ನನಗೆ ಭಗವಂತನ ಬಗ್ಗೆ ತಿಳಿಸಿಕೊಡ್ರಿ ಎಂದಾಗಿ ಬ್ರಾಹ್ಮಣನೊಬ್ಬ ಕ್ಷತ್ರಿಯನ ಕಡೆಗೆ ಪಾಠಕ್ಕೆ ಬರೋದು ಇದು ವಿಪರೀತ, ಇದು ಪ್ರತಿಲೋಮ, ಇದು ಎಂದೂ ಆಗಬಾರದು. ಅದಕ್ಕೆ ಮತ್ತೆ ನಾ ಏನು ಮಾಡ್ತೀನಿ ಅಂತ ಕೇಳಿದರೆ, ನಾನು ಏನು ಮಾಡ್ತೀನಿ, ಬ್ರಹ್ಮಸ್ವರೂಪವನ್ನು ವೇವತು ಅಜ್ಞಾಪಯಿಷ್ಯಾಮಿ ಇತಿ. ನಾನು ಬ್ರಹ್ಮಸ್ವರೂಪವನ್ನು ವಿಜ್ಞಾಪನೆ ಮಾಡಿಕೊಳ್ಳುತ್ತೇನೆ, ಗುರುವಿನಂತೆ ಉಪದೇಶ ಮಾಡುವುದಿಲ್ಲ. ಒಬ್ಬ ಸಹಪಾಠಿಗಳ ಮುಂದೆ ಅನುವಾದ ಮಾಡ್ತಿರ್ತಾರಲ್ಲ, ವಿಜ್ಞಾಪನ ಮಾಡಿಕೊಳ್ತಿರ್ತಾರಲ್ಲ, ಹಂಗೆ ನಾನು ಆ ಬ್ರಹ್ಮ ಬ್ರಹ್ಮವನ್ನು ವಿಜ್ಞಾಪನ ಮಾಡುತ್ತೇನೆ ಅಂತ ಹೇಳಿಕೊಟ್ಟಿದ್ದಾರೆ. ಈಗ ಅಲ್ಲಿ ವೇವತ್ವಾ ಜ್ಞಾಪಯಿಷ್ಯಾಮಿ ಆಗ್ಬೇಕದು, ವಿಜ್ಞಾಪಯಿಷ್ಯಾಮಿ ಅಲ್ಲದು, ವೇವತ್ವಾಜ್ಞಾಪಯಿಷ್ಯಾಮಿನೂ ಅಲ್ಲದು. ವೇವ ಒಂದು ಕಾಮ ಹಾಕ್ಕೊಳ್ರಿ, ತ್ವಾ ಒಂದು ಕಾಮ ಹಾಕ್ಕೊಳ್ರಿ, ಜ್ಞಾಪಯಿಷ್ಯಾಮಿ ಒಂದು ಕಾಮ ಹಾಕ್ಕೊಳ್ರಿ. ಅದಕ್ಕೆ ಅಂದ ಯಾವಾಗ ಏನೋ ಹೊಂದುವಲ್ತು ಅಂತೇಳಿ ಆಜ್ಞಾಪಯಿಷ್ಯಾಮಿ ಆದ್ರೆ ಮತ್ತೆ ತಿಳಿಸಿ ಹೇಳೋದು ಹೆಂಗಾಗ್ತದೆ? ವೇವ ತ್ವಾ, ತ್ವಾ ಅಂದ್ರೆ ನಿನಗೆ, ಆ ವೇವದಲ್ಲ ಒಂದು ವಿ ತಗೊಂಡು ಇಲ್ಲಿ ಹಚ್ಚಿಕೊಂಡು ವಿಜ್ಞಾಪಯಿಷ್ಯಾಮಿ ಅಂತ ಮಾಡ್ಬೇಕು. ಅದನ್ನು ಉಪನಿಷತ್ತೊಳಗೆ ಉಪಸರ್ಗ ಒಂದು ಕಡೆ ಅದ, ಕ್ರಿಯಾಪದ ಒಂದು ಕಡೆ ಅದ. ಈಗ ನೋಡ್ರಿ ಹೆಂಗದ ಅಂದ್ರೆ, ವೇವ ತ್ವಾ ಜ್ಞಾಪಯಿಷ್ಯಾಮಿ ಅಂತ ಪದಚ್ಛೇದ ಮಾಡ್ಕೋಬೇಕು ಮೊದಲು. ಆ ವೇವ ಒಳಗೆ ಮತ್ತೆ 2 ಪದ, ವಿ ಪ್ಲಸ್ ಏವ ಅಂತ. ಆ ವಿ ತಗೊಂಡು ಈ ಜ್ಞಾಪಯಿಷ್ಯಾಮಿ ಮೊದಲು ಹಚ್ಚಿಕೊಂಡು ವಿಜ್ಞಾಪಯಿಷ್ಯಾಮಿ ಅಂತ ಇಷ್ಟು ಮಾಡ್ಬೇಕು. ಅದನ್ನು ವಿಜ್ಞಾಪನ ಮಾಡಿಕೊಳ್ಳುತ್ತೇನೆ ಅಂತ. ಅದಕ್ಕಂದೆ ತ್ವಾ ಅಜ್ಞಾಪಯಿಷ್ಯಾಮಿ ಹೆಂಗೆ ಆಜ್ಞೆ ಹೆಂಗೆ ಬರ್ತದೆ ಅಂತ ಹೊಂದುವಲ್ತಾಗಿತ್ತು ಅವಾಗಿಂದ. ಈಗ ಬರೋಬ್ಬರಿ ಆಗ್ತದೆ. ಏನಾಯ್ತು? ವೇವ ತ್ವಾ ಜ್ಞಾಪಯಿಷ್ಯಾಮಿ ಅಂತದ ಮೂಲದೊಳಗೆ. ಅದನ್ನು ವಿ ಪ್ಲಸ್ ಏವ ಪ್ಲಸ್ ತ್ವಾ ಪ್ಲಸ್ ಜ್ಞಾಪಯಿಷ್ಯಾಮಿ ಅಂತ ಪದಚ್ಛೇದ ಮಾಡಿಕೊಂಡು
ವಿ ಎಂಬ ಉಪಸರ್ಗವನ್ನು ಜ್ಞಾಪಯಿಷ್ಯಾಮಿ ಜೊತೆಗೆ ಇಟ್ಟುಕೊಂಡು ವಿಜ್ಞಾಪಯಿಷ್ಯಾಮಿ ಅಂತ ಹಚ್ಕೋಬೇಕು. ನಿಮ್ಮ ಮುಂದೆ ನಾ ವಿಜ್ಞಾಪನೆ ಮಾಡ್ಕೋತೀನಿ ಹೊರತಾಗಿ ನಾ ಏನು ಮಾಡೋದಿಲ್ಲ ಅಂತಂದ್ರೆ ಪಾಠ ಹೇಳಂಗಿಲ್ಲ, ಒಪ್ಪಿಸ್ತೀನಿ. ಶಿಷ್ಯ ಒಬ್ಬ ಗುರುಗಳ ಕಡೆ ಹೆಂಗೆ ಒಪ್ಪಿಸ್ತಿರ್ತಾನೆ ಅಥವಾ ಒಬ್ಬ ಸಹಪಾಠಿ ಇನ್ನೊಬ್ಬ ಸಹಪಾಠಿ ಕಡೆ ಹೆಂಗೆ ಒಪ್ಪಿಸ್ತಿರ್ತಾನೆ ಹಂಗೆ ಒಪ್ಪಿಸ್ತೀನಿ ಹೊರತಾಗಿ ಗುರು ಆಗಿ ಆಚಾರ್ಯಾಗಿ ನಿಮಗೆ ನಾನು ಉಪದೇಶ ಮಾಡುವುದಿಲ್ಲ. ಬರಿತಾ ನೋಡ್ರಿ ರಾಯರ್ ಹಂಗ ಅಂದ್ರೆ ವಿಜ್ಞಾಪನಮೇವ ಕರಿಷ್ಯಾಮಿ ನತು ಆಚಾರ್ಯೋ ಉಪದೇಶಂ ಕರೋಮಿ, ನಾನು ಆಚಾರ್ಯರಂತೆ ನಿಮಗೆ ಉಪದೇಶ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಮುಂದೆ ಏನಾಯ್ತು? ಸ ಹೋವಾಚ ಅಜಾತಶತ್ರು ಪ್ರತಿಲೋಮಂ ವೈ ತತ್ ಯದ್ ಬ್ರಾಹ್ಮಣ ಕ್ಷತ್ರಿಯಂ ಉಪೇಯಾತ್ ಬ್ರಹ್ಮಮೇ ವಕ್ಷತೀತಿ ವೇವ ತ್ವಾ ಜ್ಞಾಪಯಿಷ್ಯಾಮಿ. ಅದು ಆಜ್ಞಾಪಯಿಷ್ಯಾಮಿ ಅಲ್ಲ, ತ್ವಾ ಜ್ಞಾಪಯಿಷ್ಯಾಮಿ ಅಂತಿರಬೇಕು. ಅದಕ್ಕೆ ವಿ ಏವ ಮಾಡ್ಕೋಬೇಕು. ಮೊದಲು ವಿ ಏವ ಮಾಡಿಕೊಂಡು ತ್ವಾ ಸರಿಸಿದ ಮೇಲೆ ವಿ ಅನ್ನು ಜ್ಞಾಪಯಿಷ್ಯಾಮಿ ಜೊತೆಗೆ ಇಟ್ಕೊಂಡ್ರೆ ವಿಜ್ಞಾಪಯಿಷ್ಯಾಮಿ ಅಂತ ಆಗ್ತದೆ. ಅದಕ್ಕೆ ನಾನು ನಿಮಗೆ ಆಚಾರ್ಯತ್ವೇನ ಹೇಳೋದಿಲ್ಲ, ಹೀಗೆ ಹೇಳ್ತೀನಿ ಅಂತಂದ್ರೀಗ. ಇದರ ಮೇಲೆ ಮಂತ್ರಾಲಯ ಸ್ವಾಮಿಗಳು ಒಂದು ಪ್ರಶ್ನೆ ಮಾಡ್ಕೋತಾರೆ. ಬೆಳಗ್ಗೆ ಹೇಳಿದ್ದೆ ನಿಮಗೆ ಏನಂತ, ಖಂಡಾರ್ಥದಲ್ಲಿ ಒಂದು ಹೊಸ ವಿಷಯದ ಛಂದದ ಹೇಳ್ತೀನಿ ಅಂತ ಹೇಳಿದ್ದೆ. ಅವರೇ ಅಂತಾರೆ, ಈಗ ನೀವು ಏನಂದ್ರೆ ಶ್ರೀಮದಾಚಾರ್ಯ ಏನಂದ್ರು, ಇತರ ದೇವತೆಗಳಲ್ಲಿ ಇದ್ದ ಭಗವಂತನ ಉಪಾಸನೆಯನ್ನು ಮಾಡಿದರೆ ಆಯಾ ದೇವತೆಗಳ ಸಾಮೀಪ್ಯ ದೊರಕುತ್ತದೆ, ಮೋಕ್ಷವಾಗುವುದಿಲ್ಲ. ನೀವೇನು ಮಾಡಬೇಕು? ಅದಕ್ಕೆ ಮೋಕ್ಷಕ್ಕಾಗಿ ಹೃದಯದಲ್ಲಿದ್ದ ಭಗವಂತನ ಉಪಾಸನೆಯನ್ನು ಮಾಡಬೇಕು ಅಂತ ಹೇಳಿದ್ರಿ. ಸರಿನಾ? ಬಿಂಬೋಪಾಸನೆ ಮಾಡಬೇಕು ಅಂತ. ಆದರೆ ನೋಡ್ರಿ, ಇಲ್ಲೇ ಆಚಾರ್ಯರ ಮಹತ್ವ ಏನು ಎಂಬುದು ನಮ್ಗೆ ಗೊತ್ತಾಗೋದು. ಏನು ಗೊತ್ತಾಗೋದು ಅಂದ್ರೆ, ಆಚಾರ್ಯರು ಒಂದು ಇದು ಯಾಕೆ ಹಂಗೆ ಹೇಳಿದರು ಅಂತ ಒಂದು ಬ್ರಹ್ಮಸೂತ್ರ. ಏನು ಬ್ರಹ್ಮಸೂತ್ರ? 1:1:31 ಬರ್ಕೊಂಡಿಟ್ಕೊಳ್ರಿ. ಈ ಸೂತ್ರದ ನೆನಪಿಟ್ಕೊಳ್ರಿ, ಆಮೇಲೆ ತೆಗೆದು ಓದ್ರಿ, ಚೆಂದಾಗಿ ತೆಗೆದು ಓದ್ರಿ. ಆ 1ನೇ ಅಧ್ಯಾಯದ 1ನೇ ಪಾದದ 31ನೇ ಸೂತ್ರ. ಓಂ ಜೀವಮುಖ್ಯ ಪ್ರಾಣಲಿಂಗಾನ್ಯೇತಿ ಚೇನ್ನ ಉಪಾಸಾತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್ ಓಂ ಅಂತದ. ಇದು ಸೂತ್ರ ದೊಡ್ಡದರಿ. ಅದಕ್ಕೆ ಉಪಾಸ ತ್ರೈವಿಧ್ಯಾತ್ ಏನಂತ ಹೇಳ್ತಾರೆ ಅಲ್ರಿ. ನೀವು ಮತ್ತು ಹಿಂಗೆ ಎಲ್ಲರಿಗೂ ಕೂಡ ಹೃದಯದಲ್ಲಿ ಇದ್ದ ಭಗವಂತನ ಉಪಾಸನ ಮಾಡಬೇಕು ಅನ್ನೋದಾದರೆ ವೇದವ್ಯಾಸ ದೇವರು ಹೇಳಿದ ಮಾತಿಗೆ ಏನು ಮತ್ತು ವಿರೋಧ ಬರ್ತದಲ್ಲಿ ನಿಮಗೆ ಅಂತ ಒಂದು ಪ್ರಶ್ನೆ ತೆಗಿತಾಯಿತ್ತು. ಸೂತ್ರ ಗೊತ್ತಾಯ್ತಿಲ್ಲೋ? ಜೀವ ಮುಖ್ಯ ಪ್ರಾಣಲಿಂಗ ನೀಚೇನು ಉಪಾಸಾತ್ರೈವಿಧ್ಯಾದಾಶ್ರಿತತ್ವಾದಿಹ ತದ್ಯೋಗಾತ್ ಅನ್ನುವಂಥ ಸೂತ್ರ. ಆ ಸೂತ್ರದಲ್ಲಿ ಉಪಾಸಾತ್ರೈವಿಧ್ಯಾತ್ ಬೇರೆ ಬೇರೆ ರೀತಿಯಿಂದ ಉಪಾಸನೆಗಳನ್ನು ಹೇಳಲಾಗಿದೆ. ಅಂದರೆ ವೇದವ್ಯಾಸ ದೇವರು ಈ ಗಾರ್ಗ್ಯ ಬಾಲಾಕಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಂಥವರು ಸೂರ್ಯನಲ್ಲಿ, ಚಂದ್ರನಲ್ಲಿ, ಬಿಸಿಲಿನ ನೆರಳಿನಲ್ಲಿ, ಕನ್ನಡಿಯಲ್ಲಿ, ಶಬ್ದದಲ್ಲಿ ಬೇರೆ ಬೇರೆ ಕಡೆಗಳಲ್ಲೂ ಭಗವಂತನ ಉಪಾಸನ ಮಾಡ್ತಾರೆ. ಉಪಾಸ ತ್ರೈವಿಧ್ಯ ಅದ. ಬೇರೆ ಬೇರೆ ಕಡೆ ಉಪಾಸನೆ ಮಾಡಿಯೂ ಭಗವಂತನನ್ನು ಹೊಂದಲಿಕ್ಕೆ ಬರ್ತದೆ ಅಂತ ವೇದವ್ಯಾಸ ದೇವ ಸಿದ್ಧಾಂತ ಮಾಡಿದಾಗ ಅದು ಹೇಗೆ ನೀವು ಹೃದಯದಲ್ಲಿ ಉಪಾಸನ ಮಾಡಿಯೇ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತೀರಿ? ಅಲ್ಲೇನು ಬಂದದ ಅಂತಂದ್ರೆ, ಅಲ್ಲಿ ಬ್ರಹ್ಮಸೂತ್ರದಲ್ಲಿ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತಿಳಿದ ವಿಷಯ ಏನಂತ ಹೇಳಿ ಉಪಾಸ ತ್ರೈವಿಧ್ಯವನ್ನು ಹೇಳ್ಯಾರ. ನೀವೀಗೇನು ಮಾಡ್ಲಿಕ್ಕತ್ತೀರಿ? ಏಕವಿಧ್ಯವನ್ನು ಹೇಳಿಕತ್ತೀರಿ. ಏನು ಮಾಡ್ಲಿಕ್ಕತ್ತೀರಿ? ಈಗ ಉಪಾಸ ಏಕವಿಧ್ಯ. ಉಪಾಸ ಏಕವಿಧ್ಯ ಅಂದ್ರೆ ಹೃದಯದಲ್ಲಿದ್ದ ಭಗವಂತನ ಉಪಾಸನ ಮಾಡಬೇಕು ನೀವಂತಿದ್ದೀರಿ. ಸೂತ್ರಕಾರರೇ ಉಪಾಸ ತ್ರೈವಿಧ್ಯವನ್ನು ಹೇಳಿದ್ದಾರೆ. 3 ರೀತಿಯಿಂದ ಉಪಾಸನ ಮಾಡಬಹುದು ಅಂತ. ಯಾವುದು ಅಂದರೆ ಕೇಶಾಂಚಿತ್ ಸರ್ವಗತತ್ವೇನ, ಕೆಲವರು ಸರ್ವತ್ರ ವ್ಯಾಪ್ತನಾದ ಭಗವಂತನ ಉಪಾಸನ ಮಾಡ್ತಾರೆ. ಕೇಶಾಂಚಿತ್ ಸರ್ವಗತತ್ವೇನ, ಕೇಶಾಂಚಿತ್ ಹೃದಯೇ ಹರಿ, ಇನ್ ಕೆಲವರು ಹೃದಯದಲ್ಲಿದ್ದ ಭಗವಂತನ ಉಪಾಸನೆ ಮಾಡ್ತಾರೆ. ಕೇಶಾಂಚಿತ್ ಬಹಿರೇವಾಸೌ, ಇನ್ ಕೆಲವರು ಹೊರಗಡೆಗೆ ಇದ್ದ ಭಗವಂತನ ಉಪಾಸನ ಮಾಡ್ತಾರೆ. ಉಪಾಸ್ಯ ಪುರುಷೋತ್ತಮ, ಭಗವಂತನನ್ನು ಹೀಗೆ 3 ರೀತಿಯಿಂದ ಉಪಾಸನ ಮಾಡಲಿಕ್ಕೆ ಅವಕಾಶ ಇದೆ. ಅಂದ ಮೇಲೆ ನೀವು ಹೃದಯದಲ್ಲೇ ಉಪಾಸನ ಮಾಡಬೇಕು ಅಂತ ಏನು ನಿಯಮ ತಂದದ್ದು? ಅರ್ಥ ಆಯ್ತಾ? ಅದಕ್ಕೆ ವ್ಯಾಖ್ಯಾನ ಕೇಶಾಂಚಿತ್ ಸರ್ವಗತತ್ವೇನ ಅಂದರೆ ಯಾರು ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎಂದು ಉಪಾಸನ ಮಾಡೋರು ದೇವತೆಗಳು ಸರ್ವಗತನಾಗಿದ್ದಾನೆ. ಅವ್ರಿಗೇನು ಕರೀತಾರೆ? ಅಪ್ರತೀಕಾಲಂಬನರು ಅಂತ ಕರೀತಾರೆ.
ಅಪ್ರತೀಕಾಲಂಬನರು ಅಂದರೆ ಅವರಿಗೆ ಪ್ರತಿಮಾ ಅಂತ ಅನ್ನೋದು ಬೇಕಾಗಿಲ್ಲ. ಎಲ್ಲ ಕಡೆಗಳಲ್ಲೂ ಭಗವಂತನ ಉಪಾಸನ ಮಾಡ್ತಾರೆ. ಏನು ಒಂದು ಉಪಾಸನ, ಇದು ತ್ರೈವಿಧ್ಯಗಳು ಬೇಕಲ್ಲ, ಉಪಾಸನಾ ತ್ರೈವಿಧ್ಯ ಬೇಕಲ್ಲ, ಒಂದು ಉಪಾಸನ ಸರ್ವತ್ರ ವ್ಯಾಪ್ತನಾಗಿ ಭಗವಂತನ ಉಪಾಸನ ಮಾಡ್ತಾರೆ. ಎರಡನೇದ್ದು ಯಾವುದು? ಕೇಶಾಂಚಿದ್ ಹೃದಯೇ ಹರಿ. ಕೆಲವರು ಹೃದಯದಲ್ಲಿ ಭಗವಂತನ ಉಪಾಸನ ಮಾಡ್ತಾರೆ. ಯಾರು ಅಂದ್ರೆ ಋಷಿ ಗಂಧರ್ವ ಮೊದಲಾದವರು ಬಿಟ್ಬಿಟ್ರೆ ಅವೆಲ್ಲ ನೋಡಂತ. ಋಷಿ ಗಂಧರ್ವರೇನಿದ್ದಾರೆ ಅವರು ತಮ್ಮ ತಮ್ಮ ಹೃದಯಾಕಾಶದಲ್ಲಿ ಇದ್ದ ಭಗವಂತನ ಉಪಾಸನ ಮಾಡ್ತಾರೆ. ಸರಿ ಆಯ್ತಾ? ಎರಡನೇದವರು ಕೇಶಾಂಚಿತ. ಇನ್ನೊಂದು ಪಕ್ಷ ಅದ ಬಹಿರೇವ ಉಪಾಸ್ಯ. ಅವರು ಹೃದಯದಲ್ಲೂ ಅಲ್ಲ, ಸರ್ವತ್ರನೂ ಅಲ್ಲ, ಹೊರಗಡೆಗೆ ಅಂದ್ರೆ ಎಲ್ಲಿ ಬಂತಲ್ಲ, ಪ್ರಶ್ನೆ ಬಂತಲ್ಲ, ಎಲ್ಲಿ ಅಂತ ಗೊತ್ತಾಗಬೇಕಲ್ರಿ. ಹೊರಗಡೆಗೆ ಅಂತ ಇಷ್ಟೇ ಹೇಳ್ಬಿಟ್ರಲ್ಲ ನೀವು. ಸರಿ, ಅಂತೂ ಉಪಾಸ ತ್ರೈವಿಧ್ಯ ಅಂತ ಅನ್ನೋದಾಯ್ತು. ಈಗ ಸಿದ್ಧಾಂತ ಬರ್ಕೊಂಡಿಟ್ಕೋತೀರಾ? ಉಪಾಸ ತ್ರೈವಿಧ್ಯ ಉಂಟು ಅಂತ ಬರ್ಕೊಳ್ರಿ. ಮೊದಲನೇ ಉಪಾಸ ತ್ರೈವಿಧ್ಯ ಅಂತ ಬರ್ಕೊಂಡು, ನಂಬರ್ 1 ವ್ಯಾಪ್ತೋಪಾಸನ ಅಂತ ಬರ್ಕೊಂಡು ದೇವತೆಗಳಿಗೆ ಅಂತ ಬರ್ಕೊಳ್ರಿ. ಹೃದಯದಲ್ಲಿ ಉಪಾಸನ ಋಷಿಗಂಧರ್ವರಿಗೆ, ಹೃದಯದಲ್ಲಿ ಉಪಾಸನ ಋಷಿಗಂಧರ್ವರಿಗೆ. ಆ ಋಷಿಗಂಧರ್ವರಿಗೆ ಅಂತಾದ ಮೇಲೆ ಮುಂದೆ ಈ ಎಕ್ಸೆಟ್ರಾ ಮುಂದಿನವರು ಮತ್ತೆ ಮೊದಲಾದವರು ಅಂತ ಇಟ್ಕೊಂಡಿರಿ. ಅಲ್ಲಿ ಯಾರು ಬರ್ತಾರೆ ಋಷಿಗಂಧರ್ವರು ಮೊದಲಾದವರು. ಆಮೇಲೆ ಕೊನೆಯದು ಮೂರನೇದವರು, ಅದು ಹೊರಗೆ ಇಷ್ಟೇ ಬರ್ಕೊಳ್ರಿ. ಆಮೇಲೆ ಹೇಳೋಣ ಮತ್ತೆ. ಹೊರಗೆ ಮನುಷ್ಯೋತ್ತಮರಿಗೆ. ಅಂದರೆ ಈಗ ಹೊರಗಿದ್ದವರು ಅಂತಂದ್ರಲ್ಲ, ಇದು ಏನು ಎಲ್ಲಿ ಹೊರಗಡೆಗೆ ಅಂತ ಬೇಕಲ್ಲ ಅಂದಾಗ ಮತ್ತೆ ಮುಂದಲ್ಲಿ ಹೇಳ್ತಾರೆ ಆಚಾರ್ಯರು. ನಾನು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ಲಿಕತ್ತೀನಿ. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ಏನು ಕ್ರಿಯಾವತಾಂ, ಈ ಕೆಲವರಿದ್ದಾರೆ ಅಂದ್ರೆ ಹೊರಗಡೆಗೆ ಹೇಳ್ಯಾರಲ್ಲ, ಹೊರಗಡೆಗೆ ಉಪಾಸನೆ ಮಾಡ್ಲಿಕ್ಕೆ ಹೇಳಿದ್ರಲ್ಲ, ಅವರಲ್ಲಿ 2 ತರಹದ ವ್ಯಕ್ತಿಗಳಿದ್ದಾರೆ. ಏನು ಅಂದ್ರೆ ಯಜ್ಞಾದಿ ಕರ್ಮಗಳ ಅನುಷ್ಠಾನವನ್ನು ಹಗಲೆಲ್ಲ ನಿರಂತರವಾಗಿ ಮಾಡ್ತಿರ್ತಾರೆ. ಯಜ್ಞಾದಿ ಕರ್ಮಗಳನ್ನು ನಿರಂತರವಾಗಿ ಅನುಷ್ಠಾನ ಮಾಡೋರು, ಅವರು ಅಗ್ನಿ ಎಂಬ ಪ್ರತಿಮೆಯಲ್ಲೇ ಭಗವಂತನ ಉಪಾಸನ ಮಾಡ್ತಾರೆ. ಇನ್ನು ನಮ್ಮಂಥವ್ರಿದ್ದೀವಿ, ನಾವೆಲ್ಲಿ ಮಾಡ್ತೀವಿ ಅಂತ ಕೇಳಿದ್ರೆ ನಾವೇ ನಿತ್ಯ ಕರ್ಮ ಯಜ್ಞಾದಿ ಕರ್ಮ ಅನುಷ್ಠಾನ ಮಾಡಂಗಿಲ್ಲ. ಪ್ರತಿಮಾಸು ಅಪ್ರಬುದ್ಧಾನಾಂ, ಪ್ರತಿಮೆಗಳಲ್ಲಿ ನಾವು ಭಗವಂತನ ಉಪಾಸನ ಮಾಡೋದು. ಅಂದ್ರೆ ಅಗ್ನಿ ಮತ್ತು ಪ್ರತಿಮಾ ಅಂತ ಹೇಳುವ ಮೂಲಕವಾಗಿ ಹೊರಗಡೆಗೆ ಉಪಾಸನೆ ಮಾಡುವ ಸ್ಥಳಗಳು ಯಾವುದು ಅಂತ ಸೂಚನಾ ಮಾಡಿದರು. ಅಂದ್ರೆ ಈಗ ಗಾರ್ಗ್ಯ ಬಾಲಕೇನಿದ್ದಾರೆ ಸೂರ್ಯನಲ್ಲಿ, ಅಗ್ನಿಯಲ್ಲಿ, ವಾಯುವಲ್ಲಿ, ಶಬ್ದದಲ್ಲಿ ಅಂತೇನದ, ಇದು ಒಂದು ತರಹದ ಉಪಾಸನೆ ಹೌದು. ಇದು ಒಂದು ತರಹದ ಉಪಾಸನ ಹೌದು ಅಂತ ಹೇಳಿಕತ್ತಾರೆ. ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ. ಯೋಗಿಗಳಾದವರನ್ನು ಋಷಿಗಳ ಹೃದಯದಲ್ಲಿ ಉಪಾಸನ ಮಾಡ್ತಾರೆ. ಸರ್ವತ್ರ ವಿದಿತಾತ್ಮನ, ನಮ್ಮ ದೇವತೆಗಳು ವ್ಯಾಪ್ತೋಪಾಸನೆ ಮಾಡ್ತಾರೆ. ನಮ್ಗೆ ಅವೆರಡರೊಳಗೆ ವಿವಾದ ಗೊತ್ತೇ ಇತ್ತದ ವಿಷಯ ಗೊತ್ತಿತ್ತು. ಈ ಮೂರನೇ ಅಂಶ ಏನು ಬಂತು? ಹೊರಗಡೆಗೆ ಅಂತದಲ್ಲ, ಅದರ ಕೆಳಗೆ ಒಂದು ಆರೋ ಮಾರ್ಕ್ ಹಾಕ್ಕೊಂಡು ಬರ್ಕೊಂಡಿಟ್ಕೊಳ್ರಿ. ಏನು ಆರೋ ಮಾರ್ಕ್ ಹಾಕ್ಕೊಂಡು ಅಗ್ನಿ ಯಜ್ಞ ಅಂದ್ರೆ ಅಗ್ನಿನೇ ಎಲ್ಲ ಒಂದೇ. ಅಗ್ನಿ ಬ್ರಾಕೆಟ್ ಒಳಗೆ ಯಜ್ಞ ಅಂತ ಇಟ್ಕೊಳ್ರಿ, ಗೊತ್ತಾಗ್ಲಿಕ್ಕೆ ಅಷ್ಟ. ಅಗ್ನಿ ಬಾರ್ ಹಾಕ್ಕೊಂಡು, ಅಗ್ನಿ ಮೊದಲಾದ, ಆಮೇಲೆ ಬಾರ್ ಹಾಕ್ಕೊಂಡು ಪ್ರತಿಮಾದಿಗಳಲ್ಲಿ. ಪ್ರತಿಮಾ ಅಂದ್ರೆ ಈ ಪ್ರತಿಮಾ ಯಾವುದು? ಪಂಚಲೋಹದ ಪ್ರತಿಮಾ, ಶಾಲಿಗ್ರಾಮದ ಪ್ರತಿಮಾ, ಕಾಷ್ಟ ಪ್ರತಿಮಾ, ಇವು ಪ್ರತಿಮೆಗಳಲ್ಲಿ. ಅಗ್ನಿ ಮೊದಲಾದವುಗಳಲ್ಲಿ ಕಾಷ್ಟ, ಲೋಹದ, ಪಂಚಲೋಹದ, ತಾಮ್ರದ, ಬೆಳ್ಳಿಯ, ಸುವರ್ಣದ, ಮಣಿಗಳ ಪ್ರತಿಮೆಗಳಲ್ಲಿ. ಹಾಗಾಗಿ ಏನಾಯ್ತು? ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ವ್ಯಾಖ್ಯಾನಕಾರ ತಿಳಿಸ್ತಾರ. ಅತ್ರ ಅಗ್ನೋ ಪ್ರತಿಮಾಸು ಇತಿ ವಾಕ್ಯದ್ವಯೇನ ಬಹಿರ್ಮಾತ್ರ ಉಪಾಸನಾ ಉಪಲಕ್ಷತೆ. ಇಲ್ಲಿ ಅಗ್ನಿ ಪ್ರತಿಮಾ ಅನ್ನೋ 2 ವಾಕ್ಯಗಳಿಂದ ಹೊರಗಡೆಗೆ ಉಪಾಸನ ಮಾಡಬೇಕು ಅಂತೇನು ಹಿಂದೆ ಅಂದಿದ್ವಲ್ಲ, ಅದು ಒಟ್ಟಾರೆ ಎಲ್ಲ ಅಭಿಪ್ರಾಯ ಬಂತು. ಅಂತಂದ ಮೇಲೆ ಈಗ ಈ 12 ಸ್ಥಳಗಳಲ್ಲಿ ಮತ್ತೇನು ನಮ್ಮ ಗಾರ್ಗ್ಯ ಬಾಲಾಕಿಯವರು ಉಪಾಸನ ಮಾಡ್ಯಾರ, ಅದು ಸರಿಯದ ಅಂತ ಹಂಗಾರ. ಏತಾವನ್ನು ಇಷ್ಟೇ ಏನು, ಇಷ್ಟರಿಂದ ನಿನಗೆ ಮೋಕ್ಷ ಆಗೋದಿಲ್ಲ, ನೈತಾವತಾ ವಿದಿತಂ ಭವತಿ ಅಂತ ಹೆಂಗಂದ ಅಂತ ಪ್ರಶ್ನೆ ಮಾಡಿದ್ರು ರಾಯರಿಗೆ. ವಿಷಯ ಹೆಂಗೆ ರೈಸ್ ಮಾಡಿದ್ರು ನೋಡ್ರಿ. ರಾಯರು ಗಟ್ಟಿ ಮಾಡ್ತಾರದನ್ನ ತಂದು ಗಟ್ಟಿ ಮಾಡ್ತಾರದನ್ನ. ಏನು ಅರ್ಥ ಆತಿಲ್ಲೋ?
ಆದಿತ್ಯ, ಚಂದ್ರ, ವಿದ್ಯುತ್, ವಾಯು, ಆಕಾಶ, ಅಗ್ನಿ ಬಂದದಿಲ್ಲಿ. ಅಗ್ನಿಯಲ್ಲಿ ಅಂತ ಹೇಳಿವಿ. ಆಮೇಲೆ ಆ ನೀರು, ಆದರ್ಶ, ಕನ್ನಡಿ, ಗಶ್ಚತ್ ಪಾಶ್ಚಾತ್ಯ ಶಬ್ದೇಶು, ಹಿಂದೆ ಹೋಗುವವರ ಬಲ್ಲ ಶಬ್ದಗಳು, ದಿಕ್ಕುಗಳಲ್ಲಿ, ನೆರಳುಗಳಲ್ಲಿ, ಹಿಂಗ 12 ಸ್ಥಳಗಳಲ್ಲೂ ಕೂಡ, ಬ್ರಹ್ಮನಲ್ಲೂ ಕೂಡ ಕೊನೆಗೆ. ಮತ್ತು ಇಷ್ಟೆಲ್ಲ ಹೇಳಿದ ಮೇಲೆ ಮತ್ತದು ಅಲ್ಲ ಅಂತ ಹೆಂಗಂದ್ರಿ? ಮತ್ತು ನಿಮ್ಮ ವಾಕ್ಯಗಳಿಗೆ ವಿರೋಧ ಬಂತಲ್ಲ. ಅಂದರೆ ಉಪನಿಷತ್ತೇ ಇಷ್ಟಲ್ಲ ಅಂತದ ಸೂತ್ರಕಾರರು ಅದ ಅಂತಂತಾರಲ್ಲ ಅಂತಂದ್ರೆ ಅದಕ್ಕೆ ಆಚಾರ್ಯರ ಮುಂದೆ ಉತ್ತರ ಕೊಡೋರಿದ್ದಾರೆ. ಇದೇ ಶ್ರೀಮದಾಚಾರ್ಯರ ಸಿದ್ಧಾಂತ ವಿಶೇಷ. ಹೊಸ ಅಂಶ ನಾವು ತಿಳ್ಕೊಂಡ್ವಿ. ಈಗ ಏನಂತಾತು? ಆದಿತ್ಯಾದಿ ದೇವತೆಗಳಲ್ಲಿ ಭಗವದ್ ಉಪಾಸನ ಅಂತನ್ನೋದನ್ನೇನದ ಅದನ್ನು ಮಾಡಬೇಕೋ ಬೇಡವೋ? ಮಾಡ್ತಾನೆ. ಮತ್ತು ಮಾಡಿದ ಮೇಲೆ ನೀವು ಇಷ್ಟು ಸಾಲಂಗಿಲ್ಲ, ನೀವು ಮತ್ತೆ ಇದನ್ನು ಮಾಡಬೇಕು ಅಂದ್ರಿ. ಮತ್ತು ಸೂತ್ರದಲ್ಲ ಅಂದ್ರೆ ಉಪಾಸ ತ್ರೈವಿಧ್ಯಾತ್ ಅಂತ ತಿಳ್ಕೊಂಡು 3 ರೀತಿಯ ಉಪಾಸನೆಯನ್ನು ಹೇಳಿಬಿಟ್ಟಾರ. ಹೆಂಗೆ ಮತ್ತು ಅಂತಂದರೆ ಆ ಸೂತ್ರ ಹಾಗೂ ಈ ಉಪನಿಷತ್ತಿನ ಭಾವಗಳನ್ನು ಈ ರೀತಿಯಾಗಿ ತಿಳಿಸ್ತೇವೆ ಅಂತ ಮುಂದೆ ಹೊರಡ್ತಾರೆ. ಸರಿನಾ? ಕೇಶಾಂಚಿತ್ ಸರ್ವಗತ್ವೇನ ಕೇಶಾಂಚಿತ್ ಹೃದಯೇ ಹರಿಹಿ ಕೇಶಾಂಚಿತ್ ಬಹಿರೇವಾಸೌ ಉಪಾಸ್ಯ ಪುರುಷೋತ್ತಮಃ ಅಗ್ನೌ ಕ್ರಿಯಾವತಾಂ ವಿಷ್ಣು ಯೋಗಿನಾಂ ಹೃದಯೇ ಹರಿಹಿ ಪ್ರತಿಮಾಸು ಅಪ್ರಬುದ್ಧಾನಾಂ ಸರ್ವತ್ರ ವಿದಿತಾತ್ಮನಾಂ. ಇಷ್ಟು ಇದು ಅಗ್ದಿ ಕೊನೆ ಸೂತ್ರದಲ್ಲಿ ಪಾದಾಂತ್ಯ ಪ್ರಾಣಾಧಿಕರಣ ಅಂತದ ಇಲ್ಲಿ ಬರೋಬ್ಬರಿ ವ್ಯವಸ್ಥೆ ಮಾಡಿ ಮುಗಿಸ್ತಾ ಇದ್ದಾರೆ. ಸರಿ, ಮುಂದಕೊಂಡು ಬರ್ರಿ. ಈಗ ತಂಪಾಣೌ ಆದಾಯ ಉತ್ಥಸ್ಥೌ ಉಪನಿಷತ್ ತಗೊಂಡ್ರ ಮುಂದೆ ಹೋಗೋಣ. ಏನು ಮಾಡಿದರು? ಬರ್ರಿ ನಿಮಗೆ ಹೇಳ್ತೀನಿ ಬರ್ರಿ ಅಂತ ತಿಳ್ಕೊಂಡು ಅವರು ಕೈ ಹಿಡ್ಕೊಂಡು ಅವ್ರನ್ನ ವಿಜ್ಞಾಪನ ಮಾಡ್ತೀನಿ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಎಲ್ಲಿ ಹೋದ್ರವರು ಅಂದ್ರೆ ತೌಹ ಪುರುಷಂ ಸುಪ್ತಮಾಜಗ್ಮತು ತಂ ಪಾಣೋ ಆದಾಯ ಉತ್ಥಸ್ಥೌ ಅದ ನೋಡ್ರಿ. ಅಲ್ಲೊಂದು ಇದನ್ನು ಹಾಕೋಬೇಕು, ನೀವು ದಂಡಕ ಹಾಕೋಬೇಕು. ಹಾಕೊಂಡ್ರು ಇಬ್ರು ಅವ್ರ ಕೈ ಹಿಡ್ಕೊಂಡ್ರು, ಇವರು ಅವ್ರ ಕೈ ಹಿಡ್ಕೊಂಡ್ರು, ಎದ್ರು ತೌಹ ಪುರುಷಂ ಸುಪ್ತಮಾಜಗ್ಮತು. ಅಲ್ಲೇ ಒಂದು ಪ್ರದೇಶದಲ್ಲಿ ಎಲ್ಲೋ ಒಂದು ಕಡೆಗೆ ಮಲಗಿದ ಒಬ್ಬ ವ್ಯಕ್ತಿಯ ಬಳಿಗೆ ಬರ್ತಾ ಇದ್ದಾರೆ. ಏನ್ ಮಾಡ್ಲಿಕ್ಕತ್ತಾರ? ಮಲಗಿದ ಒಬ್ಬ ವ್ಯಕ್ತಿಯ ಕಡೆಗೆ ಬರ್ತಾ ಇದ್ದಾರೆ. ಸರಿನಾ? ಮಲಗಿದ ಒಬ್ಬ ವ್ಯಕ್ತಿ ಎಲ್ಲೋ ಒಂದ್ ಕಡೆ ಮಲ್ಕೊಂಡಿದ್ದವ, ಅವನ ಕಡೆ ಬಂದ್ರು. ಬಂದ ಮೇಲೆ ಏನಂತ? ತಮ್ ಏತೈಹಿ ನಾಮವಿಹಿ ಆಮಂತ್ರಯಾನ್ ಚಕ್ರೆ. ಆ ಮಲ್ಕೊಂಡವನ್ನ ಎಬ್ಬಸ್ಬೇಕು ಅಂತ ಅನಿಸ್ತು. ಯಾರಿಗನಿಸ್ತು? ಈ ಅಜಾತಶತ್ರು ಏನ್ ರಾಜ ಇದ್ದಾನ ನೋಡ್ರಿ, ಎಷ್ಟು ಪ್ರಾಕ್ಟಿಕಲ್ ಆಗಿ ತಿಳಿಸ್ಲಿಕ್ಕತ್ತ ಅಂದ್ರೆ ಹೃದಯದಲ್ಲಿ ಇದ್ದ ಭಗವಂತನ ಉಪಾಸನೆಯಿಂದಲೇನೇ ನಮಗೆ ಮೋಕ್ಷ ಆಗ್ತದ. ಹೊರಗಡೆಗೆ ಯಾವ ಭಗವದ್ ರೂಪಗಳನ್ನು ಉಪಾಸನ ಮಾಡಿದ್ರು ನಮಗೆ ಮೋಕ್ಷ ಆಗಂಗಿಲ್ಲ ಅಂತನ್ನೋದನ್ನು ತಿಳಿಸ್ಲಿಕ್ಕೆ ಈ ಪ್ರಾಕ್ಟಿಕಲ್ ಥೇರಿ. ಹೋಗ್ಲಿ ನಡ್ರಿ ಪ್ರಾಕ್ಟಿಕಲ್ ಬರ್ರಿ ಅಂತಕೊಂಡು ಹೇಳಿ ಅಲ್ರಿ. ಈಗ ಇದಾದ ಮೇಲೆ ರಾಯರು ಮತ್ತೊಂದು ಪ್ರಶ್ನೆ ಮಾಡ್ಯಾರ. ಮತ್ತು ನೀವು ಹಿಂಗೆ ಅನ್ನೋದಾದ್ರೆ ಒಂದು ಸೂತ್ರದ ವಿರೋಧ ಬರ್ತದಲ್ಲ, ಮತ್ತೊಂದು ಸೂತ್ರದ ವಿರೋಧ ಬರ್ತದಲ್ಲ. ಏನು ಬರ್ತದೆ? ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಎನ್ನುವಂತಹ ಸೂತ್ರದ ವಿರೋಧ ಬರ್ತದೆ ಅಂತ ಮತ್ತೊಂದು. ಇದಾದ್ಮೇಲೆ ಅದು ಹೇಳಬೇಕಾಗಿತ್ತು. ಇದು ಎಬ್ಸ್ಕೊಂಡು ಕರ್ಕೊಂಡು ಬಂದರು ಅಂತ ತಿಳ್ಕೊಂಡು ಹೇಳಿದೆ. ಕರ್ಕೊಂಡು ಬಂದರು, ಏನು ಅರ್ಥ ಆತಿಲ್ಲ? ಕೈ ಹಿಡ್ಕೊಂಡು ಎತ್ಕೊಂಡು ಬಂದರು. ಅವರು ಇವರು ಇಬ್ಬರು ಎಚ್ಚರಿದ್ದಾರೆ. ಒಬ್ಬ ಮಲಗ್ಯಾನ. ಆ ಮಲಗಿದವನ ಕಡೆಗೆ ಬಂದು ಈ ಮಲಗಿದವನನ್ನ ಎಬ್ಬಿಸಬೇಕು ಅಂತ ತಿಳಿದುಕೊಂಡು ಕೆಲವು ಶಬ್ದಗಳಿಂದ ಕರಿತಾ ಇದ್ದಾರೆ. ಗಮನಿಸ್ರೆ, ಭಾರಿ ಮಹತ್ವದ. ಏನು ಶಬ್ದಗಳಿಂದ ಕರಿತಿದ್ದಾರೆ? ಯಾರನ್ನು ಕರೀಲಿಕ್ಕತ್ತಾರ? ಎಬ್ಬಸ್ಬೇಕಾದ್ರೆ ಯಾರನ್ನು ಎಬ್ಬಸ್ಬೇಕಾಗಿದೆ? ಈಗ ಮಲ್ಕೊಂಡವನ್ನ ಎಬ್ಬಸ್ಬೇಕಾಗಿದೆ. ನೀವೇನು ಸಬ್ಜೆಕ್ಟ್ ತಗೊಂಡು ಬಂದಿರಿ ನಮಗೀಗ ಹೇಳಲಿಕ್ಕೆ? ಹೃದಯಾಂತರ್ಗತನಾದ ಭಗವಂತನ ಉಪಾಸನ ಮಾಡಿದರೆ ಮಾತ್ರ ಅಂತದ. ಈ ಮಲ್ಕೊಂಡವನ್ನ ಎಬ್ಬಿಸೋದಕ್ಕೂ ಹೃದಯಾಂತರ್ಗತ ಭಗವಂತನ ಉಪಾಸನಕ್ಕೂ ಏನು ಸಂಬಂಧ? ಒಟ್ಟೂ ತಿಳಿಯುವುದಿಲ್ಲ. ಇಷ್ಟು ವಿಚಿತ್ರ ಪ್ರಾಕ್ಟಿಕಲ್ ಮಾಡಿಸಕತ್ತಾರೆ ಇದನ್ನ. ಏನು ಅಣ್ಣಾಜಿರಾವ್ ಶ್ರೀಹರಿ ಅರ್ಥ ಆಯ್ತಾ ಹೇಳಿದ್ದೆ ಎಲ್ಲರಿಗೂ? ನೋಡ್ಕೊಳ್ರಿ, ಆಮೇಲೆ ವಿಷಯ ಗೊತ್ತಾಗಲ್ಲ ಅನ್ಬೇಡ್ರಿ. ಅಲ್ಲಿ ಬಂದ ಕೂಡಲೇ ಅದಕ್ಕೆ ಮತ್ತೀಗ ಆ್ಯಕ್ಚುಲಿ ಏನದ ಅಂತಂದ್ರೆ ಮಲ್ಕೊಂಡವನ್ನ ಎಬ್ಬಿಸ್ಬೇಕಾಗಿಲ್ರಿ, ನಮಗೆ ಆ ಭಗವಂತನ ಸಂಬಂಧ ಎಷ್ಟದ ಅಂತ ತಿಳಿಸ್ಬೇಕಾಗ್ಯದ. ಮಲಗಿದ ವ್ಯಕ್ತಿನಲ್ಲ. ನೋಡ್ರಿ ಏನು ಸ್ತೋತ್ರ ಮಾಡಿ ಏನು ಎಬ್ಬಿಸ್ತಾರೆ, ಹೆಂಗೆ ಎಬ್ಬಿಸ್ತಾರೆ ನೋಡ್ಕೊಳ್ರಿ. ಬೃಹನ್ ಪಾಂಡರವಾಸಃ ಸೋಮರಾಜನ್ ಇತಿ. ಏನು ಸ್ತೋತ್ರ ಮಾಡಿದರು? ಬೃಹನ್ ಉತ್ತಮವಾದ ಪಾಂಡರವಾಸಃ ಶುಕ್ಲಾಂಬರವನ್ನು ಉಟ್ಟುಕೊಂಡವನೇ, ಸೋಮಾಂತರ್ಗತನಾದ ರಾಜನ್ ಪ್ರಕಾಶನಾದವನೇ ಏಳು ಅಂದ್ರು. ಮಲ್ಕೊಂಡವನ ಇವ ಚಂದ್ರಾಂತರ್ಗತನಾದ ಭಗವಂತನ ವಿಷಯ ಇದು.
ನೆನಪಿಟ್ಕೊಳ್ರಿ, ಚಂದ್ರಾಂತರ್ಗತನಾದ ಭಗವಂತ ಶುಕ್ಲಾಂಬರಧರಂ ವಿಷ್ಣುಂ ಹೇಳಿದ್ವಿ. ಆ ಶುಕ್ಲಾಂಬರಧರನಾದ ಚಂದ್ರಾಂತರ್ಗತನಾದದ್ದಕ್ಕ ಸೋಮ ಅಂತ ಹೆಸರಿರುವ, ಪ್ರಕಾಶಮಾನಾದಕ್ಕ ರಾಜ ಅಂತ ಹೆಸರಿರುವಂಥವನಿದ್ದಾನಲ್ಲ, ಆ ಹೆಸರಿನಿಂದಾಗಿ ಮಲ್ಕೊಂಡವನನ್ನ ಎಬ್ಬಿಸ್ಲಿಕ್ಕೆ ಹೊರಟಾರ. ಕಿಂಕೇನ ಸಂಗತಂ, ಮಲ್ಕೊಂಡ ಒಬ್ಬ ಜೀವರಿ, ಮಲಗಿದ ಒಬ್ಬ ಜೀವನನ್ನ ಎಬ್ಬಿಸ್ಲಿಕ್ಕೆ ಈ ಮಂತ್ರಗಳಿಂದ ಯಾಕ ಅಂತ ಕೇಳಿದ್ರೆ ಅಲ್ಲ. ಅದಕ್ಕೆ ರಾಯರು ಒಂದು ಮಾತು ಹೇಳ್ತಾರ, ಓಂ ಅತಃ ಪ್ರಬೋಧೋ ಅಸ್ಮಾತ್ ಓಂ ಅಂತ ಸೂತ್ರ. ಎಷ್ಟು ಸೂತ್ರ ಕೊಟ್ಟಾರ ರಾಯರು ಅಂದ್ರೆ ಇಡೀ ಬ್ರಹ್ಮಸೂತ್ರ ಒಟ್ಟು ತಂದು ಹಾಕಿಬಿಡ್ತಾರ ಅವ್ರು. ಏನು ತಿಳಿತಿಲ್ಲೋ? ಅದಕ್ಕೆ ಇಲ್ಲಿ ಮಲ್ಕೊಂಡವ್ರು ನಾವಾಗಿಯೇ ಎಂದೂ ಹೇಳುವುದಿಲ್ಲ. ಅತಃ ಪ್ರಬೋಧೋ ಅಸ್ಮಾತ್, ಅವ ಎಬ್ಬಿಸಿದರೆ ಮಾತ್ರ ನಾವು ಹೇಳ್ತೇವೆ. ಯಾರು ಎಬ್ಬಿಸ್ತಾರೆ ನಮ್ಮನ್ನ ಅನ್ನೋದನ್ನ 3-1-8ನೇ ಸೂತ್ರ ಅದು ಬರ್ಕೊಂಡಿಟ್ಕೊಳ್ರಿ. 3-1-8ನೇ ಸೂತ್ರದಲ್ಲಿ ಅತಃ ಪ್ರಬೋಧೋ ಅಸ್ಮಾತ್, ಜೀವನ ಎಚ್ಚರ ಅಂತನ್ನೋದು ಅಸ್ಮಾತ್. ಅಸ್ಮಾತ್ ಈ ಪರಮಾತ್ಮನಿಂದಲೇ. ಅತಃ ಪ್ರಬೋಧ ಅಸ್ಮಾತ್, ಈ ಜೀವ ಮಲಗಿರ್ತಾನ, ಇವನನ್ನ ಪರಮಾತ್ಮ ಎಬ್ಬಿಸಬೇಕು ಅಂತ ಇಚ್ಛಿಸಿದರೆ ಮಾತ್ರ ಇವ ಹೇಳ್ತಾನೆ. ಅವ ಇಚ್ಛಾ ಮಾಡಲಿಲ್ಲ ಅಂತಂದ್ರೆ ಇವ ಮಲ್ಕೊಂಡವ ಅಲ್ಲಿ ಹೇಳ್ತಾನಷ್ಟ. ತಿಳಿತಿಲ್ಲೋ? ಅದಕ್ಕೆ ಎದ್ದು ಕೂಡ್ಲೆ ಅತಃ ಪ್ರಬೋಧೋ ಅಸ್ಮಾತ್ ಮತ್ತೆ ಎಬ್ಸಿದ್ಯಪ್ಪ ಸ್ವಾಮಿ ಇವತ್ತ ಅಂತ ಸಂತೋಷ ಪಡ್ಬೇಕು. ಅಂತೂ ಇವತ್ತೊಂದು ದಿವಸ ಎಬ್ಸಿದಲ್ಲಪ್ಪ, ನನ್ನ ಎಷ್ಟು ಉಪಕಾರ ಮಾಡಿದೆ ಓ ಮಹಾರಾಯ ಅಂತ ಹೇಳಿ ನಿಮ್ಮ ಸ್ಟೈಲ್ನೊಳಗೆ ಹೇಳ್ಬೇಕಾಗ್ತದೆ. ಅತಃ ಪ್ರಬೋಧೋ ಅಸ್ಮಾತ್ ಅನ್ನುವ ಸೂತ್ರ ಸರಿನಾ? ಅಂದ ಮೇಲೆ ಮಲಗಿದ ಜೀವನ ವಿಷಯವೇ ಅಲ್ಲ ಇಲ್ಲಿರೋದು. ಇಲ್ಲಿರೋ ಒಳಗಿರುವಂತಹ ಪರಮಾತ್ಮನನ್ನು ಸ್ತೋತ್ರಗಳಿಂದ ಎಬ್ಬಿಸ್ತಾ ಇದ್ದಾರೆ. ಸ್ವಾಮಿ ಈ ಮಲಗಿದ ಜೀವನನ್ನ ಎಬ್ಬಿಸು. ಯಾವ ಸ್ತೋತ್ರ ಹೇಳಿದ್ರು? ಚಂದ್ರಾಂತರ್ಗತನಾದ ಭಗವಂತನ ಸ್ತೋತ್ರ ಏನಿದೆಯೋ, ಗುಣಗಳೇನಿದೆಯೋ, ಆ ಗುಣಗಳನ್ನ ಈ ವ್ಯಕ್ತಿಯಲ್ಲಿರೋ ಭಗವಂತನ ಗುಣಗಳನ್ನಾಗಿ ಹೇಳಿಕ್ ಹೊರಟಾರ. ಹೇಳಿ ಎಬ್ಬಿಸ್ತಿಲ್ಲವ, ಮಲ್ಕೊಂಡ್ಬಿಟ್ಟಿದ್ದ, ಹೆಂಗ ಮಲ್ಕೊಂಡ್ಬಿಟ್ಟಿದ್ದ ಅಲ್ರಿ. ಮತ್ತೆ ಹಂಗಾರ ಮತ್ತೆ ಇದನ್ನ ಬೆಳಿ ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಹಿ ಅನ್ನೋಂತಹ ಸೂತ್ರಕ್ಕೆ ವಿರೋಧ ಬಂತಲ್ಲ. ಹಂಗಾರ ಏನು ಸೂತ್ರಕ್ಕೆ ವಿರೋಧ ಬಂತು? ಎಲ್ಲೇ ಇದ್ರೂ ನೇಹನಾನಾಸ್ತಿ ಕಿಂಚನ ಅಂತ ನೀವು ಹೇಳ್ತಿದ್ದೀರಿ ಸೂತ್ರದಾಗ. ಆ ದೇವರೇನು, ಈ ದೇವರೇನು, ಎಲ್ಲಾ ದೇವರೇನು, ಎಲ್ಲಾ ದೇವರೂ ಸಹಿತ ಒಂದ ಇದ್ದಾರ ಅಂತ ಆ ಸೂತ್ರದಾಗ. ನ ಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ. ಅದಕ್ಕೇನು ಅರ್ಥಪ್ಪ ಅಂದ್ರೆ, ಪರಸ್ಯ ಪರಮಾತ್ಮನಿಗೆ, ಸ್ಥಾನತೋಪಿ ಅವ ಕಣ್ಣಿನಲ್ಲಿರಲಿ, ಕಿವಿಯಲ್ಲಿರಲಿ, ಮೂಗಿನಲ್ಲಿರಲಿ, ಹೃದಯದಲ್ಲಿರಲಿ, ಅಲ್ಲಿ ಹೊರಗಿರಲಿ, ಎಲ್ಲಿದ್ರೂ ಕೂಡ ಉಭಯಲಿಂಗಂನ ಬೇರೆ ಬೇರೆಯಾದ ರೂಪಗಳಿಲ್ಲ. ಯಾಕಂದ್ರೆ ಒಂದೇ ರೂಪ ಅವನದ್ದು ಅಂತ ಹೇಳಿ ವೇದವ್ಯಾಸ ದೇವರು ಎಲ್ಲ ಕಡೆಗೆ ಇದ್ದ ಭಗವಂತನ ಅಭೇದವನ್ನು ಹೇಳ್ತಿದ್ದವರು. ಇಲ್ಲಿ ನೋಡಿದರೆ ನೀವು ಮತ್ತ ಹೊರಗಡೆಗೆ ಇದ್ದ ಭಗವದ್ ರೂಪದ ಉಪಾಸನ ಮಾಡಿದ್ರೆ ನಿನಗೆ ಮೋಕ್ಷ ಆಗಂಗಿಲ್ಲ, ಹೃದಯದಲ್ಲಿದ್ದ ಭಗವದ್ ರೂಪದ ಉಪಾಸನ ಮಾಡಿದ್ರೆ ಅಷ್ಟ ಮೋಕ್ಷ ಆಗ್ತದ ಅಂತ ರೂಪಭೇದ ಮಾಡಿದ್ರಿ. ಒಂದನೇದ್ದು. ಎರಡನೇದ್ದು, ಸ್ತೋತ್ರ ಮಾಡೋ ಕಾಲಕ್ಕೆ ಚಂದ್ರಾಂತರ್ಗತನಾದ ಭಗವಂತನ ಗುಣಗಳನ್ನ ಈ ವ್ಯಕ್ತಿ ಮಲ್ಕೊಂಡವನ ಹೃದಯಾಂತರ್ಗತ ಭಗವಂತನ ಗುಣಗಳನ್ನಾಗಿ ಹೇಳಿದ್ರೆ ಅವ ಇವನನ್ನು ಎಬ್ಬಿಸ್ಲೇ ಇಲ್ಲಲ್ಲ. ಮತ್ತೆ ಏನು ಗದ್ದಲ ಹಾಕಲಿಗತ್ತೀರಿ ನೀವು ಅಂತ ಪ್ರಶ್ನೆ ಬಂದ್ರೆ ಒಂದು ಉತ್ತರ ಕೊಡೋರಿದ್ದೀವಿ ನಾವು. ತಿಳಿತಿಲ್ಲೋ? ಬೃಹನ್ ಪಾಂಡರವಾಸಃ ಸೋಮರಾಜನ್ನಿತಿ ಸನೋತ್ಥಸ್ಥೌ. ಆಗ ಏಳಲಿಲ್ಲ, ಏಳದೆ ಇದ್ದಾಗ ತಂ ಪಾಣಿನಾಪೇಶಂ ಬೋಧಯಾಂಚಕಾರ. ಮುಟ್ಟಿ ನೆನಪಿಟ್ಕೊಳ್ರಿ, ಮುಟ್ಟಿ ಮುಟ್ಟಿ ಬೋಧಯಾಂಚಕಾರ. ಏನಪ್ಪಾ ಹೇಳ್ತೀಯಾ ಅಂತ ಇಷ್ಟಂದು ಕೂಡಲೇ ಸಹೋತ್ತಸ್ಥೌ, ಅವನು ಎದ್ದು ನಿಂತ. ಸ್ಪರ್ಶ ಮಾಡಿದ್ರು, ಮುಟ್ಟಿದ್ರು ಸ್ಪರ್ಶ, ಕೈಯಿಂದ ಪಾಣಿನಾಪೇಶಂ ಸ್ಪರ್ಶ ಮಾಡಿ ಅವನನ್ನ ಎಬ್ಸಿದ್ರು. ಸ್ಪರ್ಶ ಮಾಡಿದ ಮೇಲೆ ಎದ್ದ ಅಂತ ಆಯ್ತು. ಅಂದ್ರ ಏಳಿಸ್ಲಿಕ್ಕೆ ಹೆಂಗ್ ಕ್ರಮವ ಅಂತ ಗೊತ್ತಾಯ್ತು. ಈಗ ಕೂಗಿಯೂ ಎಬ್ಬಿಸಬಹುದು, ಅಂದ್ರೆ ಹೊರಗಡೆಯಿಂದ ಶಬ್ದದಿಂದಲೂ ಎಬ್ಬಿಸಬಹುದು, ಸ್ಪರ್ಶದಿಂದಲೂ ಎಬ್ಬಿಸಬಹುದು. ಸ್ಪರ್ಶ ಮಾಡೋ ಕಾಲಕ್ಕೆ ನಾನಾ ತರಹದ ಸ್ಪರ್ಶಗಳಿರ್ತಾವೆ. ಹೇಗೆ ಶಬ್ದಗಳಿಂದ ಎಬ್ಬಿಸಬಹುದೋ ಹಾಗೆ ಸ್ಪರ್ಶ ಮಾಡಿಯೂ ಎಬ್ಬಿಸಬಹುದು. ಎಬ್ಬಿಸುವ ಕ್ರಮ ಅದ. ಅಂತೂ ಎಬ್ಬಿಸಿದ್ರು, ಮುಟ್ಟಿದ ಕೂಡಲೇ ಎದ್ದ ಅಂತ ಪ್ರಶ್ನೆ ಬಂತು. ಇದ್ರ ಮೇಲೆ ಮತ್ತೆ ಇನ್ನು ರಘುತ್ತಮ ಸ್ವಾಮಿಗಳು ಶುರು ಆಗ್ತದೆ. ಮತ್ತೆ ಅವರೊಂದು ದೊಡ್ಡ ಘಟ್ಟ ಬರ್ಕೋತ ಹೋಗ್ತಾರೆ ಮುಂದೆ. ಸರಿ, ಈಗ ನಾವೇನು ಮಾಡೋಣ ಅಂದರೆ, ಇಷ್ಟು ಘಟ್ಟ ಅಭ್ಯಾಸ ಮಾಡ್ಕೊಂಡ್ವಿ. ಈಗ ಏನು ಘಟ್ಟ ಅಭ್ಯಾಸ ಮಾಡ್ಕೊಂಡ್ವಿಪ್ಪ ನಾವು ಅಂತಂದರೆ, ಗಾರ್ಗ್ಯ ಗೋತ್ರೋತ್ಪನ್ನನಾದ ಬಾಲಾಕಿಯೂ ಒಂದ್ಸಲ ಸಮರೈಸ್ ಮಾಡಿಬಿಡ್ತೇನೆ, ಅಂದ್ರೆ ತಿಳಿತದೆ ಏನೇನು ಬಂದ. ಸುಮ್ಮನೆ ಆ ಸೂತ್ರ ಈ ಸೂತ್ರ ಎಲ್ಲ ಗದ್ದಕ್ಕೆ ಹೋಗೋದು. ಗಾರ್ಗ್ಯ ಗೋತ್ರೋತ್ಪನ್ನನಾದ ಬಾಲಾಕಿಯು ತನಗೆ ಗೊತ್ತಿರುವ 12 ಅಧಿಕರಣಗಳಲ್ಲಿ ಇದ್ದ ಭಗವಂತನ ಮತ್ತು ಉಪಾಸನೆಯನ್ನ
ನಾನು ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ಅದರಲ್ಲಿ ಇದ್ದ ಭಗವಂತನ ಅಧಿಕ ಗುಣಗಳನ್ನು ಅಜಾತಶತ್ರು ಹೇಳಿದ ಕೂಡಲೇ 12 ಸ್ಥಾನಗಳಾಯಿತು. ಏನಪ್ಪ ನಿಂಗೆ ಇಷ್ಟೇ ಗೊತ್ತಿದೆಯಾ ಅಂತ ಕೇಳಿದ. ಹೌದು, ನಂಗೆ ಇಷ್ಟೇ ಗೊತ್ತಿದೆ ಎಂದ. ಹೌದಾ, ಇಷ್ಟು ಗೊತ್ತಿದ್ದ ಮಾತ್ರಕ್ಕೆ ನಿನಗೆ ಮೋಕ್ಷ ಆಗುವುದಿಲ್ಲ. ಈಗ ಅಲ್ಲಿ ಭಗವಂತನ ಉಪಾಸನೆಯನ್ನ ಮಾಡುವುದೇ ಮೋಕ್ಷಕ್ಕಾಗಿ. ಏನೋ ಸುಮ್ಮನೆ ಹ್ಯಾಬಿಟ್ ಅಲ್ಲದು. ಉಪಾಸನ ಮಾಡೋದೆಂಬುದೊಂದು ಹ್ಯಾಬಿಟ್ಟು, ಹವ್ಯಾಸ. ಇಂಗ್ಲೀಷ್ ಪತ್ರ ಓದ್ತೀವಿ, ಈಗ ಕನ್ನಡ ಪೇಪರ್ ಓದ್ತೀವಿ ಅನ್ನೋ ಹಂಗೆ ಓದ್ಲಿಕ್ಕೆ ಅಲ್ಲದು, ಹ್ಯಾಬಿಟ್ಟಿಗಾಗಿದ್ದದ್ದಲ್ಲ. ಅಂದಮೇಲೆ 12 ಸ್ಥಳಗಳಲ್ಲಿ ಭಗವಂತನ ಉಪಾಸನ ಮಾಡೋದು ಮೋಕ್ಷಕ್ಕಾಗಿ ಎಂದಾಗ ರಾಜ ಸ್ಪಷ್ಟವಾಗಿ ನಿಷೇಧ ಮಾಡ್ತಾನೆ. ಇಲ್ಲ, ನೀ ಹಿಂಗೆಲ್ಲ ಬೇರೆ ಅಧಿಕರಣಗಳಲ್ಲಿ ಯಾವ ಬೇರೆ ಪ್ರತಿಮೆಗಳಲ್ಲಿ ಭಗವಂತನ ಉಪಾಸನ ಮಾಡಿದರೆ ನಿನಗೆ ಮೋಕ್ಷ ಆಗುವುದಿಲ್ಲ. ಅಲ್ರಿ, ಮತ್ತು ಉಪಾಸನ ವ್ಯರ್ಥ ಆತಲ್ಲ ಹಂಗಾರ. ಮತ್ತು ಉಪಾಸನ ವ್ಯರ್ಥ ಆತು? ವ್ಯರ್ಥ ಅಲ್ಲ. ಈ 12 ಅಧಿಕರಣಗಳೇನವ, ಪ್ರತಿಮೆಗಳೇನವ, ಈ ದೇವತಾಂತರ್ಗತ ಭಗವದ್ ಉಪಾಸನ ಮಾಡಿದರೆ ಆಯಾ ದೇವತೆಗಳ ಸಾಮೀಪ್ಯ ಉಂಟಾಗ್ತದೆ, ಮೋಕ್ಷ ಆಗೋದಿಲ್ಲ. ಅದೇ ಮತ್ತೆ ಮೋಕ್ಷ ಆಗಬೇಕು ಅಂತ ಉಪಾಸನ ಮಾಡ್ಲಿಕ್ಕತ್ತಿದ್ನೆಲ್ಲ. ಹಂಗಾದ್ರೆ ಹೃದಯಾಂತರ್ಗತನಾದ ಬಿಂಬೋಪಾಸನೆಯನ್ನು ಮಾಡಬೇಕು. ಹೃದಯಾಂತರ್ಗತ ಉಪಾಸನ ಮಾಡಿದಾಗ ಮಾತ್ರ ನಿನಗೆ ಮೋಕ್ಷ ಆಗ್ತದೆ, ಅದಕ್ಕಿದು ಸಾಲೋದಿಲ್ಲ. ಹಂಗಾರೆ ನೀವು ಉಪಾಸಾತ್ರೈವಿಧ್ಯಾತ್ ಅನ್ನುವಂತಹ ಸೂತ್ರಕ್ಕೆ ವಿರೋಧ ಬಂತಲ್ಲ. ಕೇಶಾಂಚಿತ್ ಹೃದಯ ಹರಿಹಿ ಕೇಶಾಂಚಿತ್ ಸರ್ವಗತತ್ವೇನ ಪ್ರತಿಮಾ ಸ್ವಪ್ರಬುದ್ಧಾನಾಂ. ಕೆಲವರು ಅಂದ್ರೆ ದೇವತೆಗಳೆಲ್ಲರೂ ಕೂಡ ವ್ಯಾಪ್ತೋಪಾಸನೆ ನಡೆಸ್ತಾರೆ. ಋಷಿಗಳು ಗಂಧರ್ವರೆಲ್ಲ ಹೃದಯದಲ್ಲಿ ಉಪಾಸನ ಮಾಡ್ತಾರೆ. ಅಪ್ರತಿಬುದ್ಧರಾದವರು ಮಂದಾಧಿಕಾರಿಗಳೆನಿಸಿಕೊಂಡವರು ಕರ್ಮಠರಾಗಿದ್ರೆ ಅಗ್ನಿಯಲ್ಲಿ, ಕರ್ಮಠರಾಗದೇ ಇದ್ರೆ ನಮ್ಮಂತೆ ಪ್ರತಿಮಾದಿಗಳಲ್ಲಿ ಭಗವಂತನ ಉಪಾಸನ ಮಾಡಬೇಕು ಅಂತ ಉಪಾಸಾ ತ್ರೈವಿಧ್ಯವನ್ನ ಸೂತ್ರಕಾರರೇ ವಿಹಿತ ಅಂತ ಹೇಳಿದ ಹೊತ್ತಿನೊಳಗೆ ಮತ್ತೆ ಇವ್ರು ಸರಿ ಅದ, ಮತ್ತೆ ಅಗ್ನಿಯಲ್ಲಿ ಉಪಾಸನ ಮಾಡ್ತಾರ, ಸೂರ್ಯನಲ್ಲಿ ಉಪಾಸನ ಮಾಡ್ತಾರ ಅಂಬುದು ಸರಿ ಅದ. ಆಮೇಲೆ ಅಲ್ಲ ಅಂತ ಹೆಂಗಂದ್ರಿ? ಇದು ಒಂದು. ಎರಡನೇದ್ದೇನು ಅಂತಂದ್ರೆ, ಮತ್ತು ನೀವು ಬೇರೆ ಕಡೆಗೆ ಇದ್ದ ಭಗವಂತ ರೂಪದ ಉಪಾಸನೆಯಿಂದ ಮೋಕ್ಷ ಆಗಂಗಿಲ್ಲ ಅಂತ ಅನ್ನೋದಾದರೆ, ಹೃದಯದಲ್ಲಿದ್ದ ಭಗವಂತನ ಉಪಾಸನೆಯಿಂದಷ್ಟೇ ಮೋಕ್ಷ ಆಗ್ತದೆ ಅನ್ನೋದಾದರೆ, ನೇಹನಾಸ್ತಿ ಕಿಂಚನ ಶ್ರುತಿಗತಿ ಏನು ಮತ್ತು ಮುಂದೆ ಪರಸ್ಯ ಉಭಯಲಿಂಗಂ ಸರ್ವತ್ರ ನಸ್ಥಾನತೋಪಿ ಪರಸ್ಯ ಉಭಯಲಿಂಗಂ ಸರ್ವತ್ರ ಎಂಬ ಶ್ರುತಿಗತಿ ಏನು? ಆ ಸೂತ್ರದಲ್ಲಿ ವೇದವ್ಯಾಸ ದೇವರು ಹಾಗೂ ಆ ಶ್ರುತಿಯಲ್ಲಿ ಭಗವದ್ ರೂಪಗಳಿಗೆ ಭೇದವೇ ಇಲ್ಲ ಅಂತ ಹೇಳಿಬಿಟ್ಟಾರೆ. ಭಗವದ್ ರೂಪಕ್ಕೆ ಭೇದ ಇಲ್ಲ ಅಂದ್ರೆ ಅಜ್ಞಂತರ್ಗತನಾದ ಭಗವಂತ, ಬಿಂಬನಾದ ಭಗವಂತ ಇಬ್ರು ಅಭಿನ್ನರು. ಅಂದ ಮೇಲೆ ಅಜ್ಞಂತರ್ಗತನಾದ ಭಗವಂತನ ಉಪಾಸನ ಮಾಡಿದ್ರು ಮೋಕ್ಷ ಆಗಬೇಕು, ಬಿಂಬೋಪಾಸನೆ ಮಾಡಿದ್ರು ಮೋಕ್ಷ ಆಗಬೇಕು. ಅದನ್ನು ಬಿಟ್ಟರೆ ನೀವು ಈ ಸೂತ್ರಗಳಿಗೆ ವಿರೋಧ ಬಂತಲ್ಲಿ ನಿಮಗೆ ಅಂತ ತಿಳ್ಕೊಂಡು ಹೇಳಿದಾಗ, ಇದನ್ನು ಬರೀ ಥೇರಿ ಹೇಳೋದು ಬೇಡ, ಪ್ರಾಕ್ಟಿಕಲ್ ಆಗಿ ಹೇಳೋಣ ಬಾ ಅಂತ ತಿಳ್ಕೊಂಡು ಹೇಳಿ ಅವನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು. ಮಲ್ಕೊಂಡವನ ಬಳಿಗೆ ಬಂದರು, ಮಲ್ಕೊಂಡವನು ಎಬ್ಸಿದ್ರು. ಅವನ ಹೆಸರು ಕರೀಲಿಲ್ಲ, ನೆನಪಿಟ್ಟುಕೊಳ್ರಿ. ಎಷ್ಟು ಹೈ ಲೆವೆಲ್ ಸ್ಟ್ಯಾಂಡರ್ಡ್ ಅದ ಇದು ಅಂದ್ರೆ, ಮಲ್ಕೊಂಡವನ್ನ ಎಬ್ಬಿಸ್ಲಿಕ್ಕೆ ಗುಂಡ್ಯಾ ಹೇಳ್ತೀನ ಅಂತ ಹಿಂಗೆ ಅನ್ಲಿಲ್ರಿ. ಯದ್ಯಪಿ ಮಲ್ಕೊಂಡವ ಗುಂಡ್ಯಾನೇ ಅವ. ಯಾಕೆ ಗುಂಡೆ ಆದದಕ್ಕೆ ಮಲ್ಕೊಂಡಿರ್ತಾನವ, ಬಂಡೆ ಆದದಕ್ಕೆ ಮಲ್ಕೊಂಡಿರ್ತಿರ್ಲಿಲ್ಲವ. ಅದಕ್ಕೆ ಗುಂಡೆ ಹೇಳ್ತೀನೋ ಅಂತ ಅನ್ಲಿಲ್ಲ. ಯಾಕಂದ್ರೆ ಅವ ಅಜಾತಶತ್ರು ಎಂಬ ರಾಜನಿಗೆ ಸೂತ್ರಾನುಸಂಧಾನ ಎಷ್ಟು ಚಂದಿತ್ತು ಅಂದ್ರೆ, ಅತಃ ಪ್ರಬೋಧೋ ಅಸ್ಮಾತ್, ಮಲ್ಕೊಂಡವ್ರು ನಮ್ಮನ್ನು ಎಬ್ಸವ ದೇವರೇ ಹೊರತಾಗಿ ನಾವಾಗೆ ಹೇಳೋದಿಲ್ಲ ಎಂಬ ಅನುಸಂಧಾನ ಇದ್ದದ್ದರಿಂದ. ಸರ್ ಅರ್ಥ ಆಗ್ತಿಲ್ಲೋ ಅಂದ್ರೆ ಎಷ್ಟು ಸೂಕ್ಷ್ಮ ಇರ್ತ ಪ್ರಮೇಯಗಳು. ಮಲಗಿದವನನ್ನ ಎಬ್ಬಿಸುವಂಥವನು ಭಗವಂತನೇ ಹೊರತಾಗಿ ಬೇರೆ ಅಲ್ಲ. ಅದಕ್ಕೆ ದೇವರೇ ಈ ಜೀವನನ್ನು ಎಬ್ಬಿಸೋದು ಪ್ರಾರ್ಥನಾ ಮಾಡಿಕೊಂಡ್ರು. ಯಾವ ಮಂತ್ರಗಳಿಂದ ಪ್ರಾರ್ಥನಾ ಮಾಡಿಕೊಂಡ್ರು ಅಂದ್ರೆ, ಚಂದ್ರಾಂತರ್ಗತನಾದ ಭಗವಂತನಲ್ಲಿರುವ ಬೃಹತ್ ಪಾಂಡರ, ಅದೇನು ಬೃಹನ್ ಪಾಂಡರವಾಸಃ ಸೋಮ ರಾಜನ್ ಅಂತ ಚಂದ್ರಾಂತರ್ಗತನಾದ ಭಗವಂತನಲ್ಲಿದ್ದ ಗುಣಗಳನ್ನೇ ಇವನಲ್ಲಿ ಇದ್ದ ಭಗವಂತನ ಗುಣಗಳನ್ನಾಗಿ ಹೇಳಿದರೂ ಹೇಳಲಿಲ್ಲ. ಹೇಳಿಲ್ಲ ಅಂದ್ರೆ ಎಬ್ಬಿಸ್ಲಿಲ್ಲ ಭಗವಂತ. ಎಬ್ಬಿಸ್ದೇ ಇದ್ದಾಗ ಏನು ಮಾಡಿದ್ರು? ಮುಟ್ಟಿ ಎಬ್ಬಿಸ್ಬೇಕಾಯ್ತು, ಸ್ಪರ್ಶ ಮಾಡಿ ಎಬ್ಬಿಸ್ಬೇಕಾಯ್ತು. ಅಲ್ರಿ, ಮುಟ್ಟಿ ಯಾಕೆ ಎಬ್ಬಿಸ್ಬೇಕಾಯ್ತು ಅಂತ ಮತ್ತೆ ರಘುತ್ ಸ್ವಾಮಿ ಮತ್ತೆ ಮುಂದೆ ಒಂದು ಘಟ್ಟ ತಗೋತಾರೆ, ಮತ್ತೊಂದು ಘಟ್ಟ ತಗೋತಾರೆ. ಏನು ತಿಳಿತಿಲ್ಲ ಅಂತ ಹೇಳಿದ್ದು? ಎಷ್ಟು ದೊಡ್ಡ ಘಟ್ಟದ, ಸುಮ್ಮನೆ ಬಿಡುದಿಲ್ಲ ಘಟ್ಟಗಳೆಲ್ಲ. ಸರಿ. ಮತ್ತು ದೇವತಾಂತರ್ಗತನಾದ ಭಗವಂತನ ಗುಣಗಳು ನನ್ನಂತರ್ಗತನಾದ ಭಗವಂತನ ಗುಣಗಳು ಒಂದೇ ಹೌದೋ ಅಲ್ಲೋ? ಅಬ್ವಿಯಸ್ಲಿ ಒಂದೇ ಇರಬೇಕು. ಒಂದೇ ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ನೇಹನಾಸ್ತಿ ಕಿಂಚನ ಶ್ರುತಿ ಏನು ನಸ್ಥಾನತೋ ವೈಲಿಂಗ ಇದೇನು ಮತ್ತೆ? ಹೌದು, ಹೋಗ್ಲಿ ಬಿಡ್ರಿ. ಮುಟ್ಟಬೇಕು ಯಾಕಾಗಿತ್ತು? ಹಿಂಗೆ ಹೇಳ್ಬೇಕಾಗಿತ್ತು. ನಮ್ಮ ದೇಹಾಂತರ್ಗತನಾದ ಭಗವಂತನ ಗುಣಗಳನ್ನು ಹಿಡಿದು ಅಥವಾ ಅವನ ಹೆಸರನ್ನು ಹಿಡಿದು ಎಬ್ಬಿಸು ಅಂತ ಸ್ತೋತ್ರ ಮಾಡ್ಲಿಕ್ಕೆ ಬರ್ತಿತ್ತಲ್ಲ. ಇಲ್ಲೂ ಒಂದು ಅವಕಾಶ ಇದೆ. ಏನು ಅವಕಾಶ ಇದೆ? ರಘುಸ್ವಾಮಿ ವಾಕ್ಯ ಒಳಗೆ ತೊಗೊಂಡು ಹೊಂಟೀನಿ ಈಗ ನಾನು. ಈಗ ಚಂದ್ರಾಂತರ್ಗತನಾದ ಭಗವಂತನ ಗುಣಗಳನ್ನು ಆ ಹೆಸರಿನಿಂದ ಕರೆಯೋದು ಬಿಟ್ಟು, ನನ್ನ ಹೃದಯದಲ್ಲಿ ಇದ್ದ ಭಗವಂತೇನಿದ್ದಾನ ಅವನ ಹೆಸರಿನಿಂದಲೇ ಕರೆದು ಬಿಟ್ಟಿದ್ರೆ
ಎಬ್ಬಿಸ್ತಿದ್ನೋ ಏನೋ, ಅವಾಗ ಹೆಸರಿನಿಂದ ಕೂಗ್ಲಿಕ್ಕೆ ಬರ್ತಿತ್ತಲ್ಲ, ಅದನ್ನು ಬಿಟ್ಟು ಮುಟ್ಟಿ ಯಾಕೆ ಹೇಳಬೇಕಾಯಿತು ಅಂತ ಪ್ರಶ್ನೆ. ಸ್ಪರ್ಶ ಯಾಕೆ ಅಂತಂದರೆ, ಆ ಸ್ಪರ್ಶ ಮಾಡಿದ ಕೂಡಲೇ ಎಬ್ಸಿದ ದೇವರು, ಇವ ಎದ್ದ ಅಂತ ಇಟ್ಕೊಡಿ. ಸ್ಪರ್ಶ ಮಾಡಿದ ಕೂಡಲೇ ಹಂಗಾರೆ ಗಮನಿಸ್ರಿ, ಶಬ್ದಕ್ಕಿಂತಲೂ ಸ್ಪರ್ಶ ಅಂತನ್ನೋದು ಹತ್ತಿರದ್ದು ಅಂತ ಆತು. ಶಬ್ದಕ್ಕಿಂತ ಸ್ಪರ್ಶ ಅನ್ನೋದು ನಿಯರೆಸ್ಟ್ ಅಂತ ಆತು ಎಬ್ಬಿಸ್ಲಿಕ್ಕೆ. ನೋಡ್ರೆ ಬಾಜುಕ್ ಮಲ್ಕೊಂಡಿರ್ತಾರೆ, ಅವ್ರು ನೀವು ಒದರಿ ಎಬ್ಬಿಸ್ಬೇಕಾಗಿಲ್ಲ, ಸುಮ್ಮನೆ ಹಿಂಗಂದ್ರೆ ಹೇಳ್ತಾರೆ. ಯಾವುದು ಎಬ್ಬಿಸ್ಲಿಕ್ಕೆ ಹತ್ತಿರ ಆದದ್ದು ಯಾವುದು? ಸ್ಪರ್ಶನೋ ಶಬ್ದನೋ? ಸ್ಪರ್ಶ. ಆಚಾರ ನಿಮಗೆ ಏನು ಬೇಕಾದ್ರೆ ಹೇಳ್ಕೋಬೇಡ್ರಿ. ಬಾಜುಕ ಕುತ್ಕೊಂಡು ಕೆಲವ್ರು ಭೋಂಗ ಹಿಡ್ಕೊಂಡು ಹೇಳ್ತಿ ಇಲ್ಲೋ ಅಂತಕೊಂಡು ಅವಾಗ ಹೇಳ್ತಿರ್ತಾರಲ್ಲ, ಮತ್ತೆ ಪಾಪ ಹಂಗೆ ಯಾಕ ಅಂತಂದ್ರೆ ಅದಕ್ಕೊಂದು ಸ್ವಾರಸ್ಯ. ಮತ್ತೆ ಏನು ಸ್ವಾರಸ್ಯ ಅಂದರೆ, ಎಲ್ಲ ಜ್ಞಾನೇಂದ್ರಿಯಗಳಲ್ಲಿ ಸ್ಪರ್ಶೇಂದ್ರಿಯ ಅನ್ನೋದೇನದು, ಈ ಜ್ಞಾನೇಂದ್ರಿಯ ಇದು ವ್ಯಾಪ್ತ ಹಾಗೂ ಅನುಪರತ, ಎರಡು ಅಂಶ ಇದರದ್ದು. ಏನು ಅಂದರೆ ನೋಡ್ರಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗೀಂದ್ರಿಯ, 5 ಜ್ಞಾನೇಂದ್ರಿಯಗಳು. ಲಕ್ಷ್ಯ ಕೊಟ್ಕೊಳ್ರೆ ಪಟ ಹೇಳ್ಬೇಕು ಎಲ್ಲಾರ. ಆಮೇಲೆ ನೀವು ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಗೀಂದ್ರಿಯ 5 ಜ್ಞಾನೇಂದ್ರಿಯಗಳು. ಅವೇನು ಕೈಕಾಲು ಮತ್ತು ಅವೆರಡವಲ್ಲ, ಅವೆಲ್ಲ ಮತ್ತು ಅದು ಕರ್ಮೇಂದ್ರಿಯಗಳು, ಅವೆಲ್ಲ ಜ್ಞಾನೇಂದ್ರಿಯಗಳೆಲ್ಲ. ಸರ್, ನಿಮಗೆ ಏನೇ ಜ್ಞಾನ ಬಂದರೂ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ಬಿಟ್ಟರೆ 6ನೇದ್ದು ಅನ್ನೋದೊಂದು ಜ್ಞಾನವೇ ಇಲ್ಲ. ಇವತ್ತ ಹುಡುಕೊಳ್ರಿ, ನಾಳೆ ಪ್ರಶ್ನೆ ಕೇಳಿದ ಉತ್ತರ ಹೇಳ್ರಿ. ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವ 5 ಬಿಟ್ರೆ 6ನೇದ್ದು ಅಂತ ಒಂದು ಇಲ್ಲವೇ ಇಲ್ಲ ನಿಮಗೆ ಜ್ಞಾನದ ಪ್ರಪಂಚದಲ್ಲಿ. ಚಾಲೆಂಜ್ ಕಟ್ಟಿ ಹೇಳ್ತೀನಿ. ಏನು ಬಂತು? ಅವನನ್ನು ನೋಡಿದೆ, ರೂಪ, ಕೇಳಿದೆ, ಶಬ್ದ, ವಾಸನೆ, ಗಂಧ, ನಾಲಿಗೆ, ಆಯ್ತು, ಮುಟ್ಟಿದೆ, ಮುಗೀತು. ಇನ್ನೇನದ? ಇದನ್ನ ಬಿಟ್ಟು 6ನೇದ್ದು ಅನ್ನೋದೇ ಇಲ್ಲ ಹೇಳ್ರಿ ನೋಡಂತ. ಈ ಏನೇ ಇದ್ರೂ ಇವ 5 ಕಲಬೆರಕೆ ಆಗಿರ್ಬೇಕ್ರಿ, ಕೂಡ್ಸ್ಕೊಂಡಿರ್ಬೇಕು, ಬೇರೆ ಇಲ್ಲೇ ಇಲ್ಲ, ದಾರಿನೇ ಇಲ್ಲ. ಅಂದ ಮೇಲೆ ಪಂಚಜ್ಞಾನೇಂದ್ರಿಯಗಳಲ್ಲಿ ಇದು ಒಂದು ಎರಡದ. ಅಂದ್ರೆ ಕಿವಿ ಒಂದು, ತ್ವಗೀಂದ್ರಿಯ ಒಂದದ, ಸ್ಪರ್ಶ ಒಂದದ. ಈಗ ಸ್ವಾರಸ್ಯ ನೋಡ್ರಿ, ಮಲ್ಕೊಂಡಾಗ ಕಣ್ಣು ಉಪರಮ ಆಗ್ತದೆ. ಕಣ್ಣು ಮುಚ್ಚಿ ಮಲ್ಕೋ ಅಂತಿರ್ತಾರೆ, ಇಲ್ಲೋ ಕೆಲವ್ರು ಕಣ್ಣ ಕುಮ್ಮಕ್ಕೊಂಡು ಗಾಬರಿ ಆಗ್ತಿರ್ತದೆ. ಆಮೇಲೆ ಮಲ್ಕೊಂಡಾರೋ ಇಲ್ಲೋ ಕಣ್ಣು ಮುಚ್ಕೊಂಡು ಮಲ್ಕೋಬೇಕು. ಆಮೇಲೆ ಕಿವಿ ಉಪರತ ಆಗಿರ್ತದೆ. ಮೂಗಿನಿಂದ ಶ್ವಾಸೋಚ್ಛ್ವಾಸ ಆಗ್ತಿರ್ತದೆ, ಗಂಧಗ್ರಹಣ ಆಗ್ತಿರಂಗಿಲ್ಲ. ಬಾಯಿ ಅಂತ ಮುಚ್ಕೊಂಡಿರ್ತೀವಿ. ಅದು ಕೆಲವು ಅಂತಿರ್ತಾರೆ, ಈ ಪುಣ್ಯಾತ್ಮ ಮಲಗಿದಾಗ ಬಾಯಿ ಮುಚ್ಚಿರ್ತಾರ ಅಂತ ಅಂತಿರ್ತಾರಲ್ಲ, ಹಂಗೆ ಬಾಯಿ ಮುಚ್ಚಿರ್ತಾರ. ಆದರೆ ತ್ವಗೀಂದ್ರಿಯ, ಸ್ಪರ್ಶೇಂದ್ರಿಯ ಇದು ಉಪರತ ಆಗಿರುವುದಿಲ್ಲ ಅನ್ನುವುದಕ್ಕೇನೆ ನೀವು ನಿದ್ದೆಯಲ್ಲಿದ್ದಾಗಲೂ ಚಾದರ ನಿಮ್ಮ ಮೈ ಮೇಲಿಂದ ಆ ಕಡೆ ಹೋದ್ರೆ ಮತ್ತೆ ಸರಿ ಮಾಡ್ಕೊಂಡು ಮಲ್ಕೋತೀರಿ. ಅಂದಕ್ಕನ ನಿಮ್ಗೆ ಯಾರ ಮುಟ್ಟಿದ್ರೆ ಎಚ್ಚರ ಆಗ್ತದ. ಒಂದು ವೇಳೆ ಕಿವಿ, ಕಣ್ಣು, ಮೂಗಿನಂತೆ ಅದು ಉಪರತ ಆಗಿದ್ರೆ ಏನು ಮಾಡಿದ್ರು ಎಚ್ಚರ ಆಗಂಗಿಲ್ಲ ನಿಮಗ. ಜೊತೆಗೆ ಕಣ್ಣಿಗೆ ಇಷ್ಟ ಜಾಗ ರೀ, ಕಿವಿಗೆ ಇಷ್ಟ ಜಾಗ, ಸ್ಪರ್ಶೇಂದ್ರಿಯಕ್ಕೆ, ತ್ವಗೀಂದ್ರಿಯಕ್ಕೆ ಇಡೀ ದೇಹದ ತುಂಬ ತ್ವಗೀಂದ್ರಿಯ. ಯಾಕೆ? ಕಾಲಿನ ತೆಳಗೆ ನಿಮಗೆ ಮುಳ್ಳು ಚುಚ್ಚಿದ್ರು ನೆನಪು ಗೊತ್ತಾಗ್ತದೆ. ಇಲ್ರಿ ಈ ಕಣ್ಣು ಎಷ್ಟು ಜಾಗ ಅದ, ಹಂಗೆ ತ್ವಗೀಂದ್ರಿಯಕ್ಕೂ ಒಂದು ಜಾಗ ಮಾಡ್ಬೋದು. ಉಳಿದ ಕಡೆಗೆ ಏನು ಸ್ಪರ್ಶ ಆಗಲಿ ಬಿಡ್ಲಿ, ನಮಗೇನು ಸಂಬಂಧ ಇಲ್ಲ. ಎಷ್ಟು ಗಂಭೀರದ ವಿಷಯ ವಿಚಾರ ಮಾಡಿ ನೋಡ್ರಿ. ತ್ವಗೀಂದ್ರಿಯ ಇದು ದೇಹವ್ಯಾಪಿ, ತ್ವಗೀಂದ್ರಿಯ ಇದು ಅನುಪರತ ಇಂದ್ರಿಯ. ಎಂದೂ ಇದು ವಿಡ್ರಾ ಆಗೋದಿಲ್ಲ, ಉಪರತ ಆಗೋದಿಲ್ಲ. ಮಲಗಿದಾಗ ಕಣ್ಣು ಉಪರತ ಆಗ್ತದೆ, ಕಿವಿ ಉಪರತ ಆಗ್ತದೆ, ಘ್ರಾಣೇಂದ್ರಿಯದ ಕೆಲಸ ನಿಲ್ತಾವ, ನಾಲ್ಗಿ ಕೆಲಸ ನಿಂತಿರ್ತದ, ಸ್ಪರ್ಶೇಂದ್ರಿಯದ ಕೆಲಸ ಮಾತ್ರ ನಿಲ್ಲೋದಿಲ್ಲ, ಇದ್ದೇ ಇರ್ತದ. ಸರಿನಾ? ಈಗ ನೋಡ್ರಿ, ಹಂಗಾರ ಆ ರಾಜ ಅವನನ್ನು ಶಬ್ದದಿಂದ ಕರೆಯೋಕ್ಕಿಂತ ಸ್ಪರ್ಶದಿಂದ ಕರೆಯೋದು ವಾಸಿ ಅಂದ. ಯಾಕ? ಶಬ್ದಗ್ರಹಣ ಮಾಡುವ ಇಂದ್ರಿಯ ಉಪರತ ಆಗಿರ್ತದೆ, ಸ್ಪರ್ಶವನ್ನು ಗ್ರಹಣ ಮಾಡುವ ತ್ವಗೀಂದ್ರಿಯ ಉಪರತ ಆಗಿರುವುದಿಲ್ಲ. ಅನುಪರತವಾದ ಇಂದ್ರಿಯದ ಮೂಲಕವಾಗಿ ಆ ಭಗವಂತನಲ್ಲಿ ಹೇಳಿದಾಗ ಏನು ಹಿಂಗೆ ಅಲಗಾಡಿಸೋದೇನದು? ಪ್ರಾರ್ಥನಾ. ಅದು ಸ್ವಾಮಿ ಇವನನ್ನು ಎಬ್ಬಿಸು ಅಂತ ತಿಳ್ಕೊಂಡು ಎಬ್ಬಿಸಿದ. ಹಾಗಾದರೆ ತ್ವಗೀಂದ್ರಿಯದ ಮೂಲಕವಾಗಿ ಪ್ರಾರ್ಥಿಸಿಕೊಂಡಾಗ ಹೃದಯಾಂತರ್ಗತನಾದ ಭಗವಂತ ಎಬ್ಬಿಸಿದ ಅಂತಂದ್ರೆ, ಹೃದಯದಲ್ಲಿದ್ದ ಭಗವಂತನು ಈ ದೇಹಕ್ಕೆ ಎಷ್ಟು ಸಂಬಂಧಪಟ್ಟವನಾಗಿದ್ದಾನೆ? ಬಹಳ ಸಂಬಂಧಪಟ್ಟವನಾಗ್ಯಾನ, ಬಹಳ ಹತ್ತಿರದವನಾಗ್ಯಾನ. ಚಂದ್ರಾಂತರ್ಗತನಾದ ಭಗವಂತ, ಈ ಭಗವಂತ ಯದ್ಯಪಿ ಒಂದೇ ಆಗಿದ್ರೂ, ಆ ಗುಣಗಳು ಈ ಗುಣಗಳು ಒಂದೇ ಇದ್ರೂ ಕೂಡ ಈ ದೇಹಾಂತರ್ಗತನಾದ ಭಗವಂತ ಇದ್ದಾನಲ್ಲ, ಅವನು ಈ ದೇಹಕ್ಕೆ ಅತ್ಯಂತ ಬೇಕಾದವನಾಗಿದ್ದಾನೆ.
ಅನ್ನೋದಕ್ಕೇನೆ ಮುಟ್ಟಿದ ಕೂಡಲೇ ಎದ್ದು ಕೂಡ್ತೇವೆ. ಇಲ್ಲಿದ್ದ ಭಗವಂತನ ಆಮಂತ್ರಣ ಅದು. ಏನು ಮುಟ್ಟೋದು ಅನ್ನೋದು ಇಲ್ಲಿರುವ ಭಗವಂತನನ್ನ ಎಬ್ಬಿಸು ಅನ್ನೋದಕ್ಕೆ ಆಮಂತ್ರಣ ಅದು. ಹಂಗಾರ ನನ್ನ ಹೃದಯದಲ್ಲಿದ್ದ ಭಗವಂತ ನನ್ನ ಉದ್ಧಾರಕ್ಕೆ ಕಾರಣನೇ ಹೊರತಾಗಿ ಎಲ್ಲೋ ಬೇರೆ ಕಡೆಗೆ ಇದ್ದ ಭಗವಂತ ನನ್ನ ಉದ್ಧಾರಕ್ಕೆ ಕಾರಣ ಅಲ್ಲ. ನನ್ನ ಉದ್ಧಾರ ಆಗಬೇಕಾದ್ರೆ ನನ್ನ ದೇಹದಲ್ಲಿರುವ ನನಗೆ ವಿಶೇಷವಾಗಿ ಸುಪ್ತಿ ಪ್ರಬೋಧಗಳನ್ನು ಮಾಡುವಂಥವನ್ ಬೇಕೇ ಹೊರತಾಗಿ ಚಂದ್ರ ಅಂತರ್ಗತ ಆಧಾರಿ ಸೂರ್ಯ ಅಂತರ್ಗತ ನಾ ಏನ್ ಮಾಡಿ ಚಂದ್ರ ಸೂರ್ಯನ್ ತಗೊಂಡು ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ ಎಲ್ಲೆಲ್ಲೋ ಇದ್ದ ಭಗವಂತನ ಉಪಾಸನ ಮಾಡಿದ್ರೆ ನಿನಗೇನು ಲಾಭ ಇಲ್ಲ. ನಿನ್ನಂತರ್ಗತನಾಗಿ ನಿನಗೆ ಜಾಗೃತ ಅವಸ್ಥಾ, ಸುಷುಪ್ತ್ಯವಸ್ಥಾ, ಸ್ವಪ್ನಾವಸ್ಥಾ ಎಲ್ಲ ಅವಸ್ಥಾ ಪ್ರೇರಕನಾದ ಹೃದಯಾಂತರ್ಗತ ಬಿಂಬನ ಉಪಾಸನೆಯಿಂದ ನಿನಗೆ ಮೋಕ್ಷ ಅಂತ ತಿಳ್ಕೋಬೇಕು. ಬಿಂಬೋಪಾಸನೆ ಇಷ್ಟು ಮಹತ್ವದ್ದದ. ಹೌದು, ಮತ್ತು ವೇದವ್ಯಾಸದೇವರು ಹೇಳಿದ್ದು ಮತ್ತು ಇವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ದಡ್ಡ ಅವ್ರೇನ್ ಹೇಳ್ಯಾರ, ಆ ಎಲ್ಲ ಉಪಾಸನೆಗಳೂ ಕೂಡ ಬಿಂಬೋಪಾಸನೆಗೆ ಮೆಟ್ಲು ಅಂದರ ಹೊರತಾಗಿ ಅವನ ಬಿಡು ಅಂತ ಹೇಳೇ ಇಲ್ಲಲ್ಲಿ. ಅವ್ರು ಹೇಳಿದ್ದು ಬಿಂಬೋಪಾಸನೆಗೆ ಅನುಕೂಲ ಆಗೋ ಹೊರಗಿನ ಉಪಾಸನ ಯಾವುದು ಅಂತ ಹೇಳಿದ್ರೆ, ನೋಡಪ್ಪ ಕೆಲವು ಪ್ರತಿಮಾದ ಪೂಜೆ ಮಾಡ್ಕೊಂಡ್ರೆ ಕೆಲವು ದಿವಸ ಅದರಿಂದ ಬಿಂಬೋಪಾಸನೆಗೆ ಅನುಕೂಲ ಆಗ್ತದೆ, ಬಿಂಬಾಪರೋಕ್ಷಕ್ಕೆ ಸ್ವಲ್ಪ ಅನುಕೂಲ ಆಗ್ತದೆ. ನೋಡು, ಒಮ್ಮಿಂದೊಮ್ಮೆಲೆ ಸುಧಾ ಪಾಠಕ್ಕೆ ಬರ್ಲಿಕ್ಕೆ ಹೋಗ್ಬೇಡ, ಸ್ವಲ್ಪ ರಾಮ ಶಬ್ದ ಗಿಮ್ ಶಬ್ದ ಕಲ್ಕೊಂಬ ಅಂತಲ್ರಿ. ಬರಬೇಡ ಅಂತ ಹೇಳ್ಬಿಟ್ರೆ ರಾಮ ಶಬ್ದ ಕಲಿ ಅಂತ ಹೇಳಂದ್ರೆ ಹುಚ್ಚ, ರಾಮ ಶಬ್ದ ಕಲ್ಕೊಂಡು ಬಂದ್ರೆ ಸುಧಾ ಪಾಠಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಯಾರ. ಹಂಗದು. ಅದಕ್ಕೆ ಉಪಾಸಾತ್ರೈವಿಧ್ಯ ಅಂತ ಹೇಳಿದ್ದು ನಿಷೇಧ ಅಲ್ಲ. ಆ ಎಲ್ಲ ಉಪಾಸನೆಯು ಬಿಂಬೋಪಾಸನೆಗೆ ಅನುಕೂಲವಾಗಲಿ ತಿಳಿಸಿಕೊಟ್ಟದ್ರಿಂದ ಯಾವ ಸೂತ್ರಗಳ ವಿರೋಧ ಇಲ್ಲ, ಶ್ರುತಿ ವಿರೋಧ ಇಲ್ಲ, ಎಲ್ಲವೂ ಸರಿಯಾಗಿದೆ ಅಂತ ಶ್ರೀಮದಾಚಾರ್ಯ ಸಮರ್ಥನೆ ಮಾಡಿ ತೋರಿಸ್ತಾರೆ. ಅದೇ ಮುಂದಿನ ಭಾಷ್ಯ. ಏನಂತಾರ ಭಾಷ್ಯದಲ್ಲಿ, ಸ್ವಹೃದಿಸ್ಥ ಭಗವದ್ರೂಪಸ್ಯ ಸ್ವಸ್ಮಿನ್ ವಿಶೇಷ ಸಂಬಂಧ ಜ್ಞಾಪನಾರ್ಥಂ. ಎಷ್ಟು ಚಂದದ ನೋಡ್ರಿ ವಾಕ್ಯ. ಮುಗಿಸೋಣಂತ. ಸ್ವಹೃದಿಸ್ಥ ತನ್ನ ಹೃದಯದಲ್ಲಿದ್ದ ಭಗವದ್ರೂಪಸ್ಯ ಭಗವದ್ರೂಪಕ್ಕೆ ಸ್ವಸ್ಮಿನ್ ವಿಶೇಷ ಸಂಬಂಧ ಜ್ಞಾಪನಾರ್ಥಂ. ನಮಗೆ ವಿಶೇಷ ಸಂಬಂಧದ ಚಂದ್ರಾಂತರ್ಗತ ಭಗವಂತ, ಸೂರ್ಯಾಂತರ ನಮಗೇನು ಸಂಬಂಧ ಹೆಚ್ಚು? ಭಗವಂತ ಹೌದು, ಆದರೆ ಈಗ ಉದ್ಧಾರ ಆಗಬೇಕಾದದ್ದು ಯಾರು? ನಾವೋ ಅವರೋ? ನಾವು ಅಂದಮೇಲೆ ನನಗೆ ಯಾವ ಸಂಬಂಧ ಹೆಚ್ಚದ? ನನ್ನ ಹೃದಯದಲ್ಲಿದ್ದ ಭಗವಂತ ಅದ. ಅದನ್ನು ತಿಳಿಸಿಕೊಡ್ಲಿಕ್ಕೇನೆ ಬೃಹನ್ ಪಾಂಡರವಾಸ ಇತ್ಯಾದ್ಯಾಮಂತ್ರಣಂ. ಈ ಎಲ್ಲ ಆಮಂತ್ರಣ ಯಾಕೆ ಮಾಡಿದ್ರು ಅಂದ್ರೆ, ಆ ಯಾವ ನಾಮದಿಂದ ಕರೆದ್ರು ಇವೇನು ಹೇಳ್ಸಂಗಿಲ್ಲ, ನಿನ್ನ ನಾಮದಿಂದ ಕರಿಬೇಕು ಅಲ್ರಿ ಮಚ್ಚರ. ಮತ್ತೊಂದು ಪ್ರಶ್ನೆ, ಹಂಗಾರೆ ನನ್ನ ಹೃದಯದಲ್ಲಿದ್ದ ಭಗವಂತನ ಏನದು ಗುಣಗಳಿಂದ ಕರಿಬೇಕಾಗಿತ್ತಪ್ಪ. ನನ್ನ ಬಿಂಬನಾದ ಭಗವಂತನ ಗುಣಗಳಿಂದ ಕರಿಬೇಕು ಅಂದ್ರೆ ನಿನ್ನ ಬಿಂಬನ ಗುಣಗಳನ್ನು ನಿನಗೆ ಜ್ಞಾನೋಪದೇಶ ಮಾಡೋ ಗುರುಗಳು ಹೇಳ್ಬೇಕು ಬಂದು. ಅದು ಅವಂಗೆ ಹೆಂಗೆ ಗೊತ್ತಾಗ್ತದೆ? ಬಿಂಬೋಪದೇಶ ಗುರುಗಳಿಲ್ಲ, ನೇತ ಗುರುಗಳು. ಆಮೇಲೆ ನೇತ ಗುರುಗಳು ಬಂದು ನಿನ್ನ ಬಿಂಬನಲ್ಲಿ ಈ ಗುಣ ಅವ, ಇವ ನಿನ್ನ ಬಿಂಬ ಅಂತ ಹೇಳಿದಾಗ ಗೊತ್ತಾಗ್ತದೆ. ಈಗ ನಾರದರು ಬಂದು ಧ್ರುವರಾಜನಿಗೆ ನಿನ್ನ ಬಿಂಬ ವಾಸುದೇವಪ್ಪ ನೀ ಮಾಡು ಅಂತ ಹೇಳಿದ್ರು ಮಾಡಿದವ. ಈ ಅಜಾತಶತ್ರು ಎಂಬ ರಾಜನಿಗೆ ಮಲಗಿದವನ ಬಿಂಬ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಅವನನ್ನು ಹೆಸರಿನಿಂದ ಕರೆದು ಆಮಂತ್ರಣ ಮಾಡ್ಲಿಕ್ಕೆ ಬರಲಿಲ್ಲ. ಹಂಗಾರೆ ಎಬ್ಬಿಸ್ಲಿಕ್ಕೆ ಏನು ಮಾಡ್ಲಿಕ್ಕೆ ಬರ್ತಂದ್ರೆ ಈ ಸ್ಪರ್ಶೇಂದ್ರಿಯ ಎಂಬುದು ಇದು ಯಾವ ಗುರುಗಳು ಬಂದು ಹೇಳಬೇಕಾಗಿಲ್ಲ. ಇದೊಂದು ಆಮಂತ್ರಣ, ಸಾಮಾನ್ಯ ಆಮಂತ್ರಣ. ಆದ್ರಿಂದ ಸಾಮಾನ್ಯ ಆಮಂತ್ರಣದಿಂದ ಎಬ್ಬಿಸಿದ್ದಾರೆ. ಎಷ್ಟು ಮಹತ್ವದ ನೋಡ್ರಿ ಘಟ್ಟ ಅದು. ಅದು ಕೇಳ್ತೀವಿ ನೀವು. ಹಂಗಾರೆ ಅದನ್ನು ಹೇಳಬೇಕಾಗಿತ್ತು ಅಂದ್ರೆ ತೇಭ್ಯೋ ನಾಮಭ್ಯೋಪ್ಯಸ್ಯ ಶರೀರೇ ವಿಶೇಷ ಸಂಬಂಧ ಇತ್ಯತಃ. ಆ ಎಲ್ಲ ನಾಮಗಳಿಗಿಂತಲೂ ಶರೀರದಲ್ಲಿ ವಿಶೇಷ ಸಂಬಂಧ ಯಾವುದು? ಪಾಣಿಪೇಷಣೇನ ಜೀವಮುತ್ಥಾಪಯಾಮಾಸ. ಆ ಪಾಣಿಪೇಷಣದೇ ಹೆಚ್ಚು ಅದು ಅನುಕೂಲ. ಪಾಣಿಪೇಷಣ ಅಂದ್ರೆ ಮುಟ್ಟಿ ಸ್ಪರ್ಶ ಮಾಡಿ ಎಬ್ಸೋದು. ಅದಕ್ಕೆ ಜೀವನನ್ನು ಎಬ್ಬಿಸಿದ ಪರಮಾತ್ಮ. ಈ ಕೊನೆಯ ಸ್ಟೇಟ್ಮೆಂಟು ಶ್ರೀಮದಾಚಾರ್ಯದು ಗೋಲ್ಡನ್ ವರ್ಡ್. ಯೇಷಾಂ ಬಹಿರುಪಾಸನೇನ ಮೋಕ್ಷ. ಯಾವ ಅಧಿಕಾರಿಗಳಿಗೆ ಹೊರಗಡೆಗೆ ಇದ್ದ ಭಗವಂತನ ಉಪಾಸನೆಯಿಂದ ಮೋಕ್ಷ ಅಂತದನೋ ತೇಷಾಮಪಿ ಹೃದಯ ಉಪಾಸನಂ ಕಿಂಚಿತ್ ಕರ್ತವ್ಯಮೇವ. ಅವರೂ ಕೂಡ ಬಿಂಬನ ಉಪಾಸನೆಯನ್ನ ಮಾಡಲೇಬೇಕು. ಅವರೂ ಕೂಡ ಬಿಂಬನ ಉಪಾಸನೆಯನ್ನ ಮಾಡಲೇಬೇಕು. ಬಿಂಬೋಪಾಸನೆ ಇಲ್ಲದೆ ಹೊರಗಿನ ಎಷ್ಟು ಉಪಾಸನೆಗಳನ್ನು ಮಾಡಿದರೂ ಮೋಕ್ಷವಿಲ್ಲ. ಮತ್ತು ಹಂಗಾರೆ ಹೊರಗಿನ ಉಪಾಸನೆಗಳ ವ್ಯರ್ಥ ಏನು ಅಂದ್ರೆ ಅಲ್ಲ, ಹೊರಗಿನ ಉಪಾಸನೆಗಳೆಲ್ಲ ಬಿಂಬೋಪಾಸನೆಗೆ ಸಾಧನ, ಮೆಟ್ಟಲು, ಅನುಕೂಲ. ಅದಕ್ಕೇನೆ ಸಂಧ್ಯಾವಂದನೆ ಮಾಡೋ ಕಾಲಕ್ಕೆ ಸೂರ್ಯ ಅಂತರ್ಗತ ಭಗವಂತ, ಗೋಪಾಲ ಗವಾಂತರ್ಗತ ಗೋಪಾಲ ಕೃಷ್ಣ. ಹಿಂಗೆಲ್ಲ ಯಾಕೆ ಮಾಡ್ತೀವಿ ಅಂದ್ರೆ ನಾವು ಬಿಂಬೋಪಾಸನೆಗೆ ಅನುಕೂಲ ಆಗಲಿ ಎಂಬ ಉದ್ದೇಶದಿಂದ ಮಾಡ್ತೇವೆ. ಯೇಷಾಂ ಬಹಿರುಪಾಸನೇನ ಮೋಕ್ಷಃ ತೇಷಾಮಪಿ ಹೃದ್ಯುಪಾಸನಂ ಕಿಂಚಿತ್ ಕರ್ತವ್ಯಮೇವ. ಶ್ರೀಕೃಷ್ಣ ಪ್ರಣಮಸ್ತು.